ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಾವು ದೇವರನ್ನ ಸ್ತುತಿಸಿ ಆತನ ನಾಮವನ್ನು ಕೊಂಡಾಡಿದ್ದೇವೆ. ಈಗ ದೇವರ ವಾಕ್ಯವನ್ನು ಕೇಳುವಂತ ಸಮಯ. ಎಲ್ಲರೂ ಕೂಡ ಗಮನವಿಟ್ಟು ದೇವರ ವಾಕ್ಯವನ್ನು ಕೇಳೋಣ. ಕಳೆದ ವಾರ ನಾವು ಯೇಸು ಕ್ರಿಸ್ತನ ಪರಿಪೂರ್ಣ ಶಿಷ್ಯರಾಗಿರಬೇಕು ಅಂತ ಹೇಳಿ ವಾಕ್ಯವನ್ನು ಕೇಳಿದ್ವಿ. ಯಾರು ಶಿಷ್ಯರಾಗಿರ್ಬೇಕು ನಾವು? ಯೇಸು ಸ್ವಾಮಿಯ ಶಿಷ್ಯರಾಗಿರ್ಬೇಕು ಅಂತ ಹೇಳಿ. ಯೇಸು ಸ್ವಾಮಿ ಶಿಷ್ಯರಾಗಿರ್ಬೇಕು ಅಂದ್ರೆ ತುಂಬಾ ಅದು ಬೆಲೆಯುಳ್ಳದ್ದು ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಬೆಲೆ ಬರುವಂತಹ ಅಥವಾ ನಾವು ನಮಗೆ ತುಂಬಾ ಮುಖ್ಯವಾದವುಗಳನ್ನು ಕೂಡ ಕೆಲವು ಸಲ ಕ್ರಿಸ್ತನಿಗೋಸ್ಕರ ಬಿಡಬೇಕಾಗಿರೋದು. ಯಾಕೆ ಒಬ್ಬ ಶಿಷ್ಯರು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಬೇಕು ಅಂತ ಹೇಳಿದ್ರೆ ಯೇಸುವೇ ನಮಗೆಲ್ಲ ಆಗಿರ್ಬೇಕು. ಆಮೇಲೆ ಈ ಲೋಕದಲ್ಲಿ ಎಲ್ಲವನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಯಾರಿಗೋಸ್ಕರ? ನಿನಗೋಸ್ಕರ, ನನಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಈ ಸೃಷ್ಟಿನ ನಾವು ಪ್ರೀತಿ ಮಾಡಿ ಸೃಷ್ಟಿಕರ್ತರನ್ನ ಬಿಟ್ಟರೆ ಹೇಗೆ? ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಎಲ್ಲವನ್ನ ಸಂಪಾದನೆ ಮಾಡಿ ಬಿಡ್ತಾರೆ. ನನ್ನ ತಂದೆ ತಾಯಿ ಬೇಡ, ತಂದೆ ತಾಯಿ ಮಾಡಿದ ಆಸ್ತಿ ಮಾತ್ರ ಸಾಕೋದ್ರೆ ಹೇಗೆ? ಅರ್ಥ ಆಗ್ತಿದ್ಯಾ? ಸೊ ದೇವ್ರು ಬೇಕಾಗಿರೋದು ನಮ್ಮ ಮೊದಲು. ಈಗ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತಿರುವಂಥದ್ದು ಈಗಾಗಲೇ ಓದ್ಕೊಂಡ್ವಿ. 5ನೇ ಅಧ್ಯಾಯ 1ರಿಂದ 12ನೇ ವಚನ ತನಕ ಕೂಡ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಇದನ್ನ ಪರ್ವತ ಪ್ರಸಂಗ ಅಂತ ಕರೀತಾರೆ. ಯಾವ ಪ್ರಸಂಗ? ಎಲ್ಲರೂ ಹೇಳ್ಬೇಕು ಕೇಳಿದಾಗ. ಯಾವ ಪ್ರಸಂಗ? ಪರ್ವತ ಪ್ರಸಂಗ. ಯಾವ ಪ್ರಸಂಗ? ಪರ್ವತ ಪ್ರಸಂಗ. ಯಾಕಂದ್ರೆ ಯೇಸು ಕ್ರಿಸ್ತನು ಒಂದು ಎತ್ತರವಾದ ಒಂದು ಪರ್ವತದ ಮೇಲೆ ಹೋಗಿ ಕೂತ್ಕೊಂಡ್ರು. ಹೆಚ್ಚು ಕಮ್ಮಿ 3 ದಿನಗಳು ಯೇಸು ಸ್ವಾಮಿ ಸತತವಾಗಿ ಜನರಿಗೆ ವಾಕ್ಯವನ್ನು ಹೇಳ್ತಾರೆ. ಎಷ್ಟು ದಿನ? 3 ಗಂಟೆ ಕೂತ್ಕೊಳ್ಳೋದ ನೀವು ವಾಕ್ಯ ಹೇಳ್ತೀರ ಅಲ್ವಾ? 3 ಗಂಟೆ ಪ್ರಾರ್ಥನೆ ಮಾಡೋಣ ಅಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಂದು ಅರ್ಧ ಗಂಟೆಗೂ ಆಗಿರೋದು ಆಗಲೇ ಎದ್ದೋಗೋದು ಬರೋದು. ಯೇಸು ಸ್ವಾಮಿಯ ಜೊತೆ 3 ದಿನಗಳು ಗಂಡಸರು, ಹೆಂಗಸರು, ಮಕ್ಕಳು ಕೂತ್ಕೊಂಡು ವಾಕ್ಯವನ್ನು ಕೇಳ್ತಿದ್ರು. ಹಗಲು ರಾತ್ರಿ ಕೂತ್ಕೊಂಡು 3 ದಿನ ಆದ್ಮೇಲೆ ಅವ್ರು ತಿನ್ನೋದಕ್ಕೆ ಏನಾದ್ರು ಕೊಡಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ. ಇಷ್ಟು 1000 ಜನ, ಹೆಚ್ಚು ಕಮ್ಮಿ 20,000 ಜನ. 5,000 ಜನ ಅಂತ ಬೈಬಲ್ ಇದೆ. ಅದು ಗಂಡಸರ ಸಂಖ್ಯೆ ಮಾತ್ರನೇ. ಅವ್ರ ಹೆಂಡತಿರು ಮಕ್ಕಳನ್ನ ಸೇರಿಸ್ಕೊಂಡ್ರು ಕೂಡ ಹೆಚ್ಚು ಕಮ್ಮಿ 20,000 ಜನರಿಗೆ ಊಟ ಎಲ್ಲಿಂದ ತರೋದು ಇದು ಬೆಟ್ಟದಲ್ಲಿ ಅಂತ ಹೇಳ್ಬಿಟ್ಟು ಶಿಷ್ಯರು ಹೇಳುವಾಗ ಒಂದು ಪಾಪ ಹತ್ರ ಸ್ವಲ್ಪ ಏನೋ 1-2 ರೊಟ್ಟಿ 5 ಮೀನು ಇರುವಂಥದ್ದನ್ನ ದೇವರು ಅದ್ಭುತವಾಗಿ 5,000 ಜನರಿಗೆ ಅಂದ್ರೆ ಅಲ್ಲಿರುವಂತ ಎಲ್ಲರೂ ಕೂಡ ಉಣಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ನಾನು ಹೇಳ್ತಿರುವಂಥದ್ದು ಈ 3 ದಿನಗಳು ಮೊದಲು ಅವರು ದೇವರ ವಾಕ್ಯಕ್ಕೋಸ್ಕರ ದೇವರ ಜೊತೆ ಇದ್ರು. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದ್ರು. ಹೇಗೆ ಕೇಳಿಸ್ಕೊಂಡಿರ್ಬೇಕು ಅವ್ರು 3 ದಿನ ಸತತವಾಗಿ ದೇವರ ವಾಕ್ಯವನ್ನು? ಇಲ್ಲಿರುವಂತಹ ನಾವೆಲ್ಲರೂ ಕೂಡ ವಾಕ್ಯದ ಕಡೆ ಗಮನ ಕೊಡ್ಬೇಕಾಗಿರೋದು ತುಂಬಾ ಮುಖ್ಯ. ನೀವು ವಾಕ್ಯವನ್ನ ಕೇಳಿಲ್ಲ ಅಂದ್ರೆ ಇಲ್ಲಿ ಸಭೆಗೆ ಬಂದ ಮೇಲೆ ಒಂದು ಆರಾಧನೆ ಮಾಡುವಾಗ ನಿಮ್ಮ ಪ್ರಾಣ, ಆತ್ಮ, ಶರೀರ ಇಲ್ಲೇ ಇರು. ದೇಹ ಮಾತ್ರ ಇಲ್ಲಿದ್ದು ನಿಮ್ಮ ಮನಸ್ಸೆಲ್ಲೋ ಹೋಗೋದಲ್ಲ ಅಲ್ವಾ? ದೇಹ ಇಲ್ಲೇ ಇರುತ್ತೆ, ನಿಮ್ಮ ಕಣ್ಣುಗಳು ನನ್ನನ್ನೇ ನೋಡ್ತಾ ಇರುತ್ತೆ, ಮನಸ್ಸು ಮಾತ್ರ ಬಿಟ್ಕೊಂಡು ಕೆಲಸದ ಕಡೆ ಹೋಗಿರುತ್ತೆ. ನಾವು ವಾಕ್ಯವನ್ನು ಹೇಳ್ತಿರುವಾಗ ಕೇಳಿಸ್ಕೊಳ್ತಿರ್ತೀರಾ ಅಂದ್ರೆ ನೋಡ್ತಿರ್ತೀರಲ್ವಾ? ಓಕೆ ಕೇಳಿಸ್ಕೊಳ್ತಿದ್ದಾರೆ ಅಂತ ಅನ್ಕೋಬಹುದು. ಇಲ್ಲ, ನೀವು ಯಾವಾಗ ಗಟ್ಟಿ ಹೊಡೆದಿದೆ ನೋಡ್ತಿರ್ತೀರೋ ನಿಮ್ಮ ಮನಸ್ಸೆಲ್ಲೋ ಇದೆ ಅಂತ ಅರ್ಥ. ಕಂಡ್ರಕ್ಕೆ ಹೊಡಿದರೆ ನನ್ನನ್ನೇ ನೋಡ್ತಾ ಇದ್ರೆ ನೀವು ಇಲ್ಲ ಅಂತಾನೆ ಅರ್ಥ. ನೀವೆಲ್ಲೋ ಹೋಗಿದ್ದೀರ. ಇಲ್ಲಿ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ನೀವು ದೇವರನ್ನ ಆರಾಧನೆ ಮಾಡಬಾರ್ದು. ಏನ್ ಮಾಡಬಾರ್ದು? ನೀವು ಸಭೆಗೆ ಬಂದ್ರು ಅವನಿಗೆ ಭಯ ಇಲ್ಲ, ಚಿಂತೆ ಇಲ್ಲ. ಸಭೆಗೆ ಬಂದು ನೀವು ದೇವರನ್ನ ಆರಾಧನೆ ಮಾಡಬಾರ್ದು. ನೀವು ಸಭೆಗೆ ಬಂದ್ರು ಅವನಿಗೆ ಸಮಸ್ಯೆ ಇಲ್ಲ. ಸಭೆಗೆ ಬಂದ್ರು ನೀವು ದೇವರ ವಾಕ್ಯದ ಕಡೆ ಗಮನ ಕೊಡಬಾರ್ದು. ಆಗ ನೀನು ಖಾಲಿಯಾಗಿ ಬರ್ತೀಯ, ಖಾಲಿಯಾಗಿ ಹೋಗ್ತೀಯ. ಆಗ ಅವನು ಖುಷಿ ಕಾಯ್ತಿರ್ತಾನೆ ಹೊರಗಡೆ ನಿಗೋಸ್ಕರ. ನೀನೇನು ಕೇಳಿಸ್ಕೋಬಾರ್ದು ಅಂತಾನೆ ಅವನ ಆಸೆ. ಯಾಕಂದ್ರೆ ನೀನು ದೇವರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸುವಾಗ ಸೈತಾನ್ಗೆ ಅವಕಾಶನೇ ಇರಲ್ಲ. ನೀನು ಆತ್ಮಿಕವಾಗಿ ಬಲ ಹೊಂದುತ್ತಿರ್ತೀಯ, ದೇವರ ಕೃಪೆಯನ್ನು ಹೊಂದ್ಕೊಳ್ತಿರ್ತೀಯ.
ಸೈತಾನಿನ ಹೃದಯದಲ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಅವಕಾಶಗಳಿರಲ್ಲ. ಎರಡನೇದಾಗಿ ನೀನು ಸಭೆಗೆ ಬಂದ್ಮೇಲೆ ದೇವರ ವಾಕ್ಯವನ್ನ ಮನಸ್ಸಿಟ್ಟು ಕಿವಿಟ್ಟು ಕೇಳುವಾಗ ಆ ವಾಕ್ಯಗಳು ದೇವರ ವಾಕ್ಯಗಳು ನಿನ್ನ ಹೃದಯದಲ್ಲಿ ಹೋಗ್ತಾ ಇರುತ್ತೆ. ಆಗ ಸೈತಾನನ ಏನ್ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋಕೆ ನೀನು ಸಿದ್ಧ ಇರಲ್ಲ. ಯಾವಾಗ ದೇವರ ವಾಕ್ಯದ ಕಡೆ ನೀನು ಕೇಳಿಸ್ಕೊಳ್ಳಲು ಗಮನ ಕೊಡಲು, ಆಗ ಸೈತಾನ ಹೇಳೋದೆಲ್ಲ ಹೌದು ನಿಜ ಅಂತ ನೀನು ಹೃದಯಕ್ಕೆ ತಗೊಳ್ತೀಯ. ಸೊ ಹಾಗಾಗಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ಬೀಜ ಬಿತ್ತೋಕೆ ಹೋದಾಗ ಕೆಲವು ದಾರಿ ಮಗ್ಗಲು ಬಿದ್ದಾಗ ನಿಮ್ಮ ಹೃದಯಗಳು ದಾರಿ ಮಗ್ಗಲ ಸ್ಥಳವಾಗಬಾರ್ದು. ಆ ಪಕ್ಷಿಗಳು ಬಂದು ತಿಂದ್ಬಿಟ್ಟಾಗ ನೀವು ಇಲ್ಲಿಂದ ಹೊರಗಡೆ ಓದ್ತಾ ಇರ್ತಾರೆ, ನಿಮ್ಮ ಹೃದಯದಲ್ಲಿರುವಂತ ಅರ್ಧಂಬರ್ಧ ಕೇಳ್ಕೊಂಡಿರುವಂತ ವಾಕ್ಯಗಳು ಏನ್ ಮಾಡ್ತಾರಂತ ತಿಂದು ಬಿಡ್ತಾರೆ. ನಿಮ್ಮ ಹೃದಯಗಳು ಒಳ್ಳೆ ನೆನವಾಗಿರ್ಬೇಕು. ಅಲ್ಲೂಯ ಅವು ಒಳಗಡೆ ನಿಂತಲ್ಕೊಳ್ಬೇಕು ವಾಕ್ಯಗಳು, ಆಗ ಮಾತ್ರನೇ ಅವು ಬೆಳೆದು ಫಲ ಕೊಡುತ್ತೆ. ಸೊ ವಾಕ್ಯವನ್ನು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ನೀವು ಈ ಎರಡು ವಿಷಯದಲ್ಲಿ ಸಕ್ಸಸ್ ಆಗಬೇಕು ಸಭೆಗೆ ಬಂದ್ಮೇಲೆ. ಒಂದು, ಪೂರ್ಣ ಹೃದಯದಲ್ಲಿ ದೇವರನ್ನ ಆರಾಧನೆ ಮಾಡೋ ವಿಷಯ. ಹಾಡನ್ನು ಆಡ್ತಿರ್ತಾರೆ, ಹಾಡನ್ನು ಆಡುವಾಗ ನೀವು ಸುಮ್ಮನೆ ಇರೋದಲ್ಲ, ಚಪ್ಪಾಳೆ ಹಾಕೊಂಡು ನೀವು ಯಾರನ್ನ ನೋಡಕ್ ಬಂದಿದ್ದೀರಾ, ಯಾರನ್ನ ಆರಾಧನೆ ಮಾಡಕ್ ಬಂದಿದ್ದೀರಾ? ನಿನ್ನ ಸೃಷ್ಟಿಕರ್ತನಾದ ದೇವರನ್ನ. ಅಲ್ಲೂಯ ಪಕ್ಕದವ್ರು ಮಾಡ್ತಿದ್ದಾರ ಇಲ್ವಾ, ಇಲ್ಲ ನಾನು ಮಾಡಿದ್ರೆ ಏನ್ ಅನ್ಕೋತಾರ, ಇಲ್ಲ ನನ್ನ ಸ್ವರ ಅವ್ರ ತರ ಇಲ್ವಲ್ಲ, ನನಗೆ ರಾಗ ಸರಿಯಾಗಿ ಬರಲ್ವಲ್ಲ. ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿರೋದು, ನೀನ್ ಇರುವ ಹಾಗೆ ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿದ. ಅಲ್ಲೂಯ ಅದೇನೋ ಕಾಗೆ ಮುದ್ದು ಅಂತಾರಲ್ಲ, ಗೊತ್ತಾ? ಕಾಗೆ ಮರಿ ಕಾಗೆಗೆ ಮುದ್ದು. ಕಾಗೆ ಮರಿ ಏನಾದ್ರು ಕಾಗೆ ಕಳ್ಬಿಡುತ್ತಾ, ಏನ್ ಇಷ್ಟು ತಪ್ಪಿದ್ಯಾ ಹೋಗು ಅಂತ? ಇಲ್ಲ, ಕಾಯಿಗೂ ಹಾಗೆ ಇರೋದು. ಸೊ ದೇವರು ತನ್ನ ಸ್ವರೂಪದಲ್ಲಿ ನನ್ನನ್ನ ಸೃಷ್ಟಿ ಮಾಡಿರೋದು. ನೀನು ಇರುವ ಹಾಗೇನೆ ಒಳ್ಳೆ ಸ್ವರದಿಂದ ಆರಾಧನೆ ಮಾಡುವಂತ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ. ಇದೆಯಾ? ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡ್ಬೇಕಾಗಿರೋದು. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ನೀವು ಸಭೆಗೆ ಬಂದ ಮೇಲೆ ಪೂರ್ಣ ನಿನಗೆ ತೃಪ್ತಿ ಆಗಬೇಕು. ಊಟ ತಿಂದ್ಮೇಲೆ ನಿನಗೆ ತೃಪ್ತಿ ಆಗೋ ಹಾಗೆ, ನಿದ್ರೆ ಮಾಡಿದ್ಮೇಲೆ ಕಣ್ ತುಂಬಾ ನಿದ್ದೆ ಮಾಡಿದ್ಮೇಲೆ ನಿನಗೆ ತೃಪ್ತಿ ಆಗಲ್ಲ. ಹೇಗೆ ಆಗುತ್ತೋ ಹಾಗೆ ಸಭೆಗೆ ಬಂದ್ಮೇಲೆ ನಿಜವಾಗ್ಲೂ ನನಗೆ ತೃಪ್ತಿ ಆಯ್ತು, ಮನಸ್ಫೂರ್ತಿನ ದೇವರನ್ನ ಆರಾಧನೆ ಮಾಡಿದೆ, ಮನಸ್ಫೂರ್ತಿನ ದೇವರ ವಾಕ್ಯವನ್ನು ಕೇಳಿಸ್ಕೊಂಡೆ ಅಂತ ಹೇಳ್ಬಿಟ್ಟು ನೀನು ಖಾಲಿಯಾಗಿ ಬಂದಿದ್ರು, ಚಿಂತೆಗಳಿಂದ ಬಂದಿದ್ರು, ದುಃಖದಲ್ಲಿ ಬಂದಿದ್ರು, ಹೋಗುವಾಗ ನೀನು ಬಲದಿಂದ ಹೋಗ್ಬೇಕು. ಅಲ್ಲೂಯ ದೇವರ ಕೃಪೆಯಿಂದ ಹೋಗ್ಬೇಕು. ಸಭೆ ಬರೋದು ನಾವು ವಾರಕ್ಕೊಂದ್ಸಲ ಬರ್ತೀವಿ. ಆ ವಾರಕ್ಕೊಂದ್ಸಲಿಯೇ ನಮ್ಮ ಆರಾಧನೆಯಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯ ಕೇಳಿಸ್ಕೊಳ್ಳೋದ್ರಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಮತ್ತೆ ಬರುವ ಭಾನುವಾರ ತನಕ ನಾವು ಕಾಯಬೇಕು. ಪ್ರತಿದಿನ ನಾವು ಏನಕ್ಕೆ ಊಟ ಮಾಡ್ತೀವಿ? ಬಲ ಹೊಂದೋದಕ್ಕೆ. ಅಲ್ಲೂಯ ಹೌದಾ? ಇಲ್ಲ, ಏನಕ್ಕೆ ಊಟ ಮಾಡೋದು? ಹೊಟ್ಟೆ ತುಂಬಿಸ್ಕೊಳಕ. ಹೊಟ್ಟೆ ತುಂಬಿಸ್ಕೊಳಕ್ ಒಂದು ವಿಷಯ, ಆದ್ರೆ ಹೊಟ್ಟೆ ತುಂಬೋದಲ್ಲ ಮುಖ್ಯ. ನಮ್ಗೆ ಒಳ್ಳೆ ಆರೋಗ್ಯ ಬೇಕು, ನಮ್ಗೆ ಒಳ್ಳೆ ಬಲ ಬೇಕು. ನಾವು ಶಕ್ತಿಯನ್ನು ಪಡ್ಕೊಂಡು, ಬಲವನ್ನು ಪಡ್ಕೊಂಡು ಪ್ರತಿದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಊಟ ಬೇಕು. ಹಾಗೇನೆ ಆತ್ಮಿಕವಾಗಿ ನಾವು ಪ್ರತಿದಿನ ಯೇಸು ಸ್ವಾಮಿಗೋಸ್ಕರ ಬದುಕಬೇಕು ಅಂದ್ರೆ ವಾಕ್ಯವೇ ಆಹಾರ ಬೇಕು. ನೀವೆಷ್ಟು ಒಳ್ಳೆ ಆಹಾರ ತಿಂತೀರೋ ಅಷ್ಟು ಬಲ ಹೊಂದುತ್ತೀರ. ಹಾಗೆ ಎಷ್ಟು ಒಳ್ಳೆ ದೇವರ ವಾಕ್ಯವನ್ನು ನೀವು ಕೇಳಿ ಬಲ ಹೊಂದುತ್ತೀರೋ ಅಷ್ಟು ದೇವರಿಗಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಪರ್ವತ ಪ್ರಸಂಗ ಅನ್ನುವಂಥದ್ದು 3 ಅಧ್ಯಾಯಗಳು. ಮತ್ತಾಯ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯಗಳನ್ನ ಯೇಸು ಸ್ವಾಮಿ ಸತತವಾಗಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡೋದನ್ನ ನಾವು ನೋಡ್ತೀವಿ. ಅದರಲ್ಲಿ ಪ್ರಾರಂಭ ನಾವು ನೋಡ್ತಿರುವಂತದ್ದು ಒಂದು ನಿಜವಾದ ಆಶೀರ್ವಾದಗಳು ಎಂಬುದಾಗಿ. ಯಾವುದು? ನಿಜವಾದ ಆಶೀರ್ವಾದಗಳ ಬಗ್ಗೆ ಮಾತಾಡೋದು. 8 ಆಶೀರ್ವಾದಗಳ ಬಗ್ಗೆ ಯೇಸು ಸ್ವಾಮಿ ಹೇಳಿರುವಂತದ್ದು. ಆ ಆಶೀರ್ವಾದಗಳೇನು, ಮತ್ತೆ ಹೇಗೆ ನಾವು ಅವುಗಳನ್ನ ಪಡ್ಕೋಬಹುದು, ಯೇಸು ಕ್ರಿಸ್ತನು ಹೇಗೆ ಅವುಗಳನ್ನ ಅನುಭವಿಸಿದ್ರು, ಹಾಗೆಯೇ ಬೈಬಲ್ ಇರುವಂತಹ ಕೆಲವು ವ್ಯಕ್ತಿಗಳು ಹೇಗೆ ಈ ಆಶೀರ್ವಾದಗಳಲ್ಲಿ ಇದ್ರು ಎಂಬುದಾಗಿ ನಾವು ಕೆಲವು ಉದಾಹರಣೆಗಳೊಂದಿಗೆ ತಿಳ್ಕೊಳ್ಳೋಣ. ಇವತ್ತಿನ ಅಂಶ ನಿಜವಾದ ಆಶೀರ್ವಾದಗಳು. ಮತ್ತಾಯ 5ನೇ ಅಧ್ಯಾಯ 1ರಿಂದ 12. ಪರಿಚಯದಲ್ಲಿ
ದೇವರ ರಾಜ್ಯವು 3 ವಿಷಯಗಳು ಅಲ್ಲದಿರುವಂಥದ್ದು ಆಗಿರುವಂಥದ್ದನ್ನು ನಾವು ನೋಡೋಣ. ಮೊದಲನೇದು, ದೇವರ ರಾಜ್ಯ ಅದು ಶಕ್ತಿ ಅಲ್ಲ, ವಿನಯ ಎಂಬುದಾಗಿ. ಎರಡನೇದಾಗಿ, ದೇವರ ರಾಜ್ಯ ಸಂಪತ್ತಲ್ಲ, ಅದು ಏನಾಗಿದೆ? ಕರುಣೆಯಾಗಿದೆ ಎಂಬುದಾಗಿ. ಮೂರನೇದಾಗಿ, ದೇವರ ರಾಜ್ಯ ಅದು ಸ್ಥಾನಮಾನ ಅಲ್ಲ, ಅದೇನಾಗಿದೆ? ನೀತಿಯಾಗಿದೆ ಎಂಬುದಾಗಿ. ಮೂರು ವಿಷಯಗಳು. ದೇವರ ರಾಜ್ಯ ಏನು ಅಲ್ಲ, ಏನು ಆಗಿದೆ ಅಂತ ಹೇಳ್ಬಿಟ್ಟು ದೇವರ ರಾಜ್ಯದ ವಿಷಯಗಳನ್ನ ಯೇಸುಸ್ವಾಮಿ ಮಾತನಾಡ್ತಿದ್ದಾರೆ. ದೇವರ ಪರಲೋಕ ರಾಜ್ಯದ ವಿಷಯಗಳನ್ನ ದೇವರು ಮಾತನಾಡ್ತಿದ್ದಾರೆ. ಹಾಗಾದ್ರೆ ದೇವರ ರಾಜ್ಯ ಅಂದ್ರೆ ಶಕ್ತಿ ಅಲ್ಲ, ಅದೇನಾಗಿದೆ? ವಿನಯ, ಒಂದು ತಾಳ್ಮೆಯಿಂದ ಇರುವಂತದ್ದು ದೇವರ ರಾಜ್ಯಕ್ಕೋಸ್ಕರ. ದೇವರ ರಾಜ್ಯ ಅನ್ನೋದೇನೋ ಸಂಪತ್ತಲ್ಲ, ಅದೇನಾಗಿದೆ? ಕರುಣೆಯನ್ನ ಹೊಂದಿರುವಂಥದ್ದು. ಯೇಸುಸ್ವಾಮಿ ತನ್ನ ರಾಜ್ಯವನ್ನ ಪಡೆದವನಾಗಿ ಲೋಕದಲ್ಲಿ ಬಂದರು. ರಾಜನಾಗಿ, ಯಾಜಕನಾಗಿ, ಅರಸನಾಗಿ ಲೋಕದಲ್ಲಿ ಏನು ಪ್ರವಾದಿಯಾಗಿ ಲೋಕದಲ್ಲಿ ಬಂದು ವಿನಯ ಉಳ್ಳವನಾಗಿ, ಕರುಣೆ ಉಳ್ಳವನಾಗಿ, ನೀತಿ ಉಳ್ಳವನಾಗಿ ಲೋಕದಲ್ಲಿ ಬದುಕಿದ್ರು. ಹಲ್ಲೆಲೂಯ. ಆತನು ಹೇಗೆ ಲೋಕದಲ್ಲಿ ದೇವರಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಬದುಕಿದ್ರು, ಹಾಗೆ ನಮ್ಮನ್ನು ಕೂಡ ದೇವರು ಬದುಕೋದಕ್ಕೆ ಹೇಳ್ತಿದ್ದಾರೆ. ಏನೋ ಶಕ್ತಿ ಪಡ್ಕೋಬೇಕು, ಏನೋ ಆಸ್ತಿ ಮಾಡ್ಕೋಬೇಕು, ಯೇಸುವನ್ನು ತಗೊಂಡು ಒಳ್ಳೆ ಸ್ಥಾನಮಾನದಲ್ಲಿ ಇರಬೇಕು ಅಂತ ಅಲ್ಲ. ಅವೆಲ್ಲ ನಮಗೆ ದೇವರು ಪರಲೋಕದಲ್ಲಿ ಕೊಟ್ಟಿರೋದು. ಆಮೇಲೆ ಭೂಲೋಕದಲ್ಲ. ಭೂಲೋಕದಲ್ಲಿ ನೀವು ಏನ್ ಕೊಡ್ಕೊಂಡು ಎಲ್ಲರೂ ಬಿಟ್ಟು ಹೋಗ್ಬೇಕಾಗತ್ತೆ. ಶಾಶ್ವತವಾಗಿ ನಿನಗೋಸ್ಕರ ದೇವರು ಕೊಡುವಂಥದ್ದು. ಅದಕ್ಕೋಸ್ಕರ ನೀನು ಲೋಕದಲ್ಲಿ ವಿನಯವುಳ್ಳ, ತಾಳ್ಮೆ ಉಳ್ಳವನಾಗಿ, ನೀನು ಕರುಣೆ ಉಳ್ಳವನಾಗಿ, ನೀನು ನೀತಿಯಲ್ಲಿ ಇರಬೇಕು ಅನ್ನೋದೇ ದೇವರ ರಾಜ್ಯ. ಹಲ್ಲೆಲೂಯ. ಹಾಗಿರುವಾಗ 8 ಆಶೀರ್ವಾದಗಳ ಬಗ್ಗೆ ಯೇಸು ಕ್ರಿಸ್ತರು ಮಾತನಾಡ್ತಿರೋದನ್ನ ನಾವು ನೋಡ್ತೇವೆ ಮುಖ್ಯ ಸಂದೇಶದಲ್ಲಿ. ನಿಜವಾದ ಆಶೀರ್ವಾದಗಳು 8 ಆಶೀರ್ವಾದಗಳ ಕುರಿತಾಗಿ ನಾವು ನೋಡೋಣ. ಮೊದಲನೇದು, ಆತ್ಮದಲ್ಲಿ ಬಡವನಾಗಿರ್ಬೇಕು ಅಂತ. ಆತ್ಮದಲ್ಲಿ ಬಡವನಾಗಿರ್ಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಕ್ರಿಸ್ತನ ಬಗ್ಗೆ ನಾವು ನೋಡುವಾಗ ಸರಿ, ನಾವು ನೋಡ್ತಿರುವಂಥದ್ದು ಆತ್ಮದಲ್ಲಿ ನಾವು ಬಡವರಾಗಿರ್ಬೇಕು ಅಂತ ನೋಡ್ತೀವಿ. ಯಾವುದರಲ್ಲಿ? ಆತ್ಮದಲ್ಲಿ ನಾವು ಬಡವರಾಗಿರ್ಬೇಕು. ಆತ್ಮದಲ್ಲಿ ಬಡವನಾಗಿರುವವನು ಏನ್ ಮಾಡ್ತಾನಂತೆ? ಪರಲೋಕ ರಾಜ್ಯವನ್ನ ಅವನು ಪಡ್ಕೊಳ್ತಾನೆ. ನಾವು ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯವನ್ನು ನಾವು ಪಡ್ಕೋಬೇಕು ಅಂದ್ರೆ ಆತ್ಮದಲ್ಲಿ ನಾವು ಬಡವರಾಗಿರ್ಬೇಕು. ಇಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡ್ತೀವಿ. ಉದಾಹರಣೆ, ನಮಗೆ ಕ್ರಿಸ್ತನೇ ಎಲ್ಲದಕ್ಕೂ ಮಾದರಿ. ಯೇಸುಸ್ವಾಮಿ ಮನುಷ್ಯರಾಗಿ ಲೋಕದಲ್ಲಿ ಬಂದಿರೋದ್ರಿಂದ ಆತನು ಹೇಗೆ ಬದುಕಿದ್ರು ಅನ್ನೋದನ್ನ ನಾವು ಮಾದರಿಯಾಗಿ ತಿಳ್ಕೊಳ್ಳೋದಾದ್ರೆ 1 Petra 2:22 ಹೇಳುವ ಹಾಗೆ ಯೇಸು ಕ್ರಿಸ್ತನು ಒಂದು ಮಾತು ಕೂಡ ಆಡಲಿಲ್ಲ. ಆತನನ್ನು ಹಿಂಸೆ ಪಡಿಸುವಾಗ, ಆತನನ್ನು ಹೊಡೆಯುವಾಗ, ಆತನನ್ನು ಅವಮಾನ ಪಡಿಸುವಾಗ ಆತನ ಬಾಯಿಂದ ಒಂದು ಮಾತು ಕೂಡ ಬಂದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತ್ಮಿಕ ವಿಷಯದಲ್ಲಿ ಬಡವರಾಗಿರೋದು ಅಂತ ಹೇಳಿದ್ರೆ ಈ ಲೋಕ ಏನನ್ನ ಆಪೇಕ್ಷಿಸ್ತಾ ಇದೆಯೋ, ಲೋಕದ ಜನರು ಏನನ್ನ ಪಡ್ಕೊಳ್ಬೇಕಂತಿದಾರೋ ಅದನ್ನ ಪಡ್ಕೊಳ್ಳೋದಲ್ಲ.
ದೇವರಿಗಾಗಿ ನಾವು ಜೀವಿಸುವಂಥದ್ದು, ದೇವರಿಗಾಗಿ ನಾವು ಹಸಿದು ಬಾಯಾಗುವಂಥದ್ದಾಗಿದೆ. ಆತ್ಮಿಕ ವಿಷಯಗಳಲ್ಲಿ ನಾವು ದಾಹ ಉಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ಶೈಕ್ಷಣಿಕವಾಗಿ ಹೇಗೆ ನಾವೆಲ್ಲವನ್ನ ನಾವು ಹೊಂದಿಕೋಬೇಕು ಅಂತ ಪ್ರಯಾಸ ಪಡ್ತೀವೋ ಅದಕ್ಕೆ ಹೆಚ್ಚಾಗಿ ನಾವು ಆತ್ಮಿಕವಾದ ವಿಷಯಗಳಲ್ಲಿ ಪ್ರಯಾಸ ಪಡಬೇಕು. ಬೇರೆಯವರು ಅಂತ ಹೇಳಿದ್ರೆ ಬೇರೆಯವರ ಬಗ್ಗೆ ನಾವೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೋಸೇಫನನ್ನ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆ ಯೋಸೇಫ ಅಂದ್ರೆ ಮರಿಯಳ ಗಂಡ. ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ಮುಂಚೆ ಯೋಸೇಫನಿಗೂ ಮರಿಯಳಿಗೂ ನಿಶ್ಚಿತಾರ್ಥ ಆಗಿತ್ತಲ್ಲ, ಆತನ ಬಗ್ಗೆ ನಾವು ಬೈಬಲಲ್ಲಿ ಓದುವಾಗ ಮತ್ತಾಯ ಸುವಾರ್ತೆಯಲ್ಲಿ ಆತನು ಎಷ್ಟು ಆತ್ಮಿಕತೆಯಲ್ಲಿ ಬಡವನಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆತ್ಮಿಕತೆಯಲ್ಲಿ ಬಡವನಾಗಿರೋದಂದ್ರೆ ಏನು ಇಲ್ದಿರೋದು ಅಂತ ಅಲ್ಲ, ಅಷ್ಟು ತಗ್ಗಿಸಿಕೊಳ್ಳಬೇಕು ಇರುವಂತದ್ದು. ಹಲ್ಲೆಲೂಯಾ. ಯಾಕಂದ್ರೆ ಈಗ ಮರಿಯಳು ಯೋಸೇಫನು ಮದುವೆ ಆಗ್ಬೇಕು ಅಂತಿದ್ದಂತ ಒಂದು ಹುಡುಗಿ ಗರ್ಭಿಣಿ ಆಗಿದ್ದಾಳಂದ್ರೆ ಯೋಚನೆ ಮಾಡಿ ಹೇಗಿರುತ್ತೆ ಅವರ ಮನಸ್ಥಿತಿ. ಈಗ ಉದಾಹರಣೆ, ನಾನು ಮದುವೆ ಆಗುವಂತ ಒಂದು ಹುಡುಗಿ, ನಾನು ಮದುವೆ ಆಗೋದಕ್ಕೂ ಮುಂಚೆ ಅವಳು ಗರ್ಭಿಣಿ ಆಗಿದ್ದಾಳ ಅನ್ನೋ ವಿಷಯ ನನಗೆ ಗೊತ್ತಾದ್ರೆ ಹೇಗಿರುತ್ತೆ ನನಗೆ? ಆಲ್ರೆಡಿ ನಿಶ್ಚಿತಾರ್ಥ ಆಗಿರುತ್ತೆ. ನಿಶ್ಚಿತಾರ್ಥ ಆಗಿರುವಂತ ಆ ಹುಡುಗಿ ಆಲ್ರೆಡಿ ಗರ್ಭಿಣಿ ಆಗಿರ್ಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆ ಮಾಡ್ಬೋದು, ಎಷ್ಟೆಲ್ಲ ಕೋಪ ಮಾಡ್ಬೋದು. ಅಲ್ಲಿ ಹುಡುಗಿ ಮನೆಗೆ ಹೋಗಿ ಇಂಥ ಒಂದು ನಿಮ್ಮ ಮಗಳನ್ನ ನನ್ನ ಕಟ್ಟಿಸ್ತಿರಲ್ವಾ, ಹಾಗೆ ಹೀಗೆ ಮೋಸ ಮಾಡ್ತಿರಲ್ವಾ, ಏನೆಲ್ಲ ಅವಮಾನ ಪಡಿಸ್ಬೋದಾಗಿತ್ತು. ಆದ್ರೆ ಈ ಯೋಸೇಫ ಯೋಚನೆ ಮಾಡಿದೆ ಗೊತ್ತಾ, ಸೈಲೆಂಟ್ ಆಗಿ ಅವಳನ್ನ ಬಿಟ್ಬಿಡ್ಬೇಕು ಅಂತ. ಆಗಿದ್ದನ್ನು ಆಗೋಯ್ತು. ಆದ್ರೆ ಅವಳ ಮರ್ಯಾದೆನೂ ತೆಗೆಯೋದು ಬೇಡ, ಅವಳ ಕುಟುಂಬದ ಮರ್ಯಾದೆಯನ್ನು ತೆಗೆಯೋದು ಬೇಡ, ನನ್ನ ಪಾಡಿಗೆ ನಾನು ದೂರ ಆಗ್ಬಿಡೋಣ ಅಂತ ಯೋಚನೆ ಮಾಡಿದ. ಅಂಥ ಒಂದು ಮನಸ್ಸು ಅವನಲ್ಲಿ ಇದ್ದದ್ರಿಂದ ದೇವರು ತನ್ನ ದೂತನನ್ನ ಕಳಿಸಿ, ಯೋಸೇಫನೇ ನೀನು ಮರಿಯಳನ್ನ ಸೇರಿಸ್ಕೋ, ಅವಳನ್ನ ದೂರ ಮಾಡಬೇಡ, ಅವಳು ಗರ್ಭಿಣಿ ಆಗಿರೋದು ದೇವರ ಕೃಪೆಯಿಂದ, ದೇವರ ಆತ್ಮನಿಂದ. ಅವಳ ಹೊಟ್ಟೆಯಲ್ಲಿರುವಂತದ್ದು ದೇವರೇ, ಇಮ್ಮಾನುವೇಲನೇ. ಹಲ್ಲೆಲೂಯಾ. ಆತರ ಹೇಳಿದಾಗ ಅವನ ಅದನ್ನ ಒಪ್ಕೊಂಡು, ಮನುಷ್ಯರು ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಯಾರು ಏನ್ ಮಾತಾಡ್ಕೊಂಡ್ರು ಪರವಾಗಿಲ್ಲ, ಅವನು ಸಂಪೂರ್ಣವಾಗಿ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನನ್ನ ಹೆಂಡತಿನ ಸೇರಿಸ್ಕೊಂಡ. ಆ ಯೇಸು ಕ್ರಿಸ್ತನ ಹುಟ್ಟೋ ತನಕ ಕೂಡ ಅವನು ಮದುವೆ ಆಗಿಲ್ಲ, ಯೇಸು ಕ್ರಿಸ್ತನ ಹುಟ್ಟೋ ತನಕ ಕೂಡ ಅವನು ಅವಳ ಜೊತೆ ಸೇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಹುಟ್ಟಿದ ಮೇಲೆ ಅವನು ಮದುವೆಯಾಗಿ ಮತ್ತೆ ಅವನಿಗೆ 4 ಜನ ಗಂಡ್ಮಕ್ಳು ಹೆಣ್ಮಕ್ಳು ಹುಟ್ಟಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅರ್ಥ ಆಗಿದೆಯಾ? ಸೊ ಈ ಯೋಸೇಫನು ಆ ರೀತಿ ಆತ್ಮಿಕ ವಿಷಯದಲ್ಲಿ ಅಷ್ಟೊಂದು ತಗ್ಗಿಸಿಕೊಳ್ಳುವವನಾಗಿದ್ದ. ಸಿಕ್ಕದ ಬಹುಮಾನ ದೇವರ ರಾಜ್ಯ ಎಂಬುದಾಗಿ ನಾವು ನೋಡ್ತೇವೆ. ಯಾರ ರಾಜ್ಯ? ದೇವರ ರಾಜ್ಯ ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಪರಲೋಕ ರಾಜ್ಯ ಅವರಿಗೆ ಸ್ವಂತವಾಗುತ್ತೆ ಎಂಬುದಾಗಿ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ 8 ಆಶೀರ್ವಾದಗಳಲ್ಲಿ ಎರಡನೇದಾಗಿ ದುಃಖ ಪಡುವವರು ಎಂಬುದಾಗಿ ನಾವು ನೋಡ್ತೇವೆ. ದುಃಖ ಪಡುವವರು ಧನ್ಯರು ಎಂಬುದಾಗಿ. ಇದ್ರ ಬಗ್ಗೆ ನಾವು ಬೈಬಲಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡುವಾಗ ಮತ್ತಾಯ 26ನೇ ಅಧ್ಯಾಯದಲ್ಲಿ 37-38ರಲ್ಲಿ ಯೇಸು ಕ್ರಿಸ್ತನು ಆ ಗೆತ್ಸೆಮನೆ ತೋಟದಲ್ಲಿ ದುಃಖ ಪಟ್ಟದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಯೇಸು ಕ್ರಿಸ್ತನನ್ನ ಬಂಧಿಸಿ ಸಿಲುಬೆಯ ಶಿಕ್ಷೆಯನ್ನು ಅನುಭವ ಕೊಡೋದಕ್ಕೆ ಸೈನಿಕರು ಹುಡ್ಕೊಂಡು ಬಂದಿದ್ರು. ಆ ಸಮಯದಲ್ಲಿ ಶಿಷ್ಯರ ಜೊತೆಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ರು. ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಶಿಷ್ಯರು ನೋಡಿದ್ರೆ ಬಂದು ಮಲಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಬಂದು ಹೇಳ್ತಾರೆ, ಸ್ವಲ್ಪ ಹೊತ್ತು ಆಗಲಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ನೀವು, ಯಾಕಂದ್ರೆ ನನ್ನ ಹೃದಯ ದುಃಖದಿಂದ ತುಂಬಿದೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು ಯಾಕೆ ದುಃಖದಿಂದ ತುಂಬಿದೆ ಅಂದ್ರೆ 1 ವಾರಗಳ ಕಾಲ ಮನುಷ್ಯರು ಹೇಗೆ ಯೇಸುವನ್ನು ಹಿಂಸೆ ಪಡಿಸ್ತಾರೆ, ಅವಮಾನ ಪಡಿಸ್ತಾರೆ, ಹೊಡಿತಾರೆ ಅಂತ ಯೇಸುವಿಗೆ ಮುಂಚಿತವಾಗಿ ಗೊತ್ತಿತ್ತು. ಸಿಲುಬೆಯಲ್ಲಿ ಹೇಗೆ ಸಾಯ್ಬೇಕು ಅನ್ನೋದೆಲ್ಲ ಗೊತ್ತಿತ್ತು. ಹಾಗಾಗಿ ದುಃಖ ಪಡೋದನ್ನು ಕೂಡ ನಾವು ನೋಡ್ತೇವೆ. ಒಂದು ವೇಳೆ ಆ ಸ್ಥಾನದಲ್ಲಿ ನಮ್ಮನ್ನ ಶಿಕ್ಷೆ ಕೊಟ್ಟಿರೋದಾದ್ರೆ ದೇವರು, ನಾವೆಷ್ಟು ನೋವು ತಿಂತಿದ್ವಿ ಅಂತ ದೇವರಿಗೆ ಅದೆಲ್ಲ ನೆನಪಾಯ್ತು ಆ ಸಮಯದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ಆತನ ಹೃದಯ ದುಃಖದಿಂದ ತುಂಬಿತು. ಸೊ ಇಲ್ಲಿ ಬೈಬಲಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಉದಾಹರಣೆ ನಾವು ತೆಗೆದುಕೊಳ್ಳೋದಾದ್ರೆ ಯೋಬನ ಬಗ್ಗೆ ನಾವು ನೋಡಬಹುದು.
ಯೋಬನ ಬಗ್ಗೆ ನಾವು ನೋಡ್ಬೋದು. ಅವನು ಕೂಡ ದೇವರಿಗೋಸ್ಕರ ಎಲ್ಲವನ್ನ ಸಹಿಸಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಬಹುಮಾನ ಏನು? ದುಃಖ ಪಡುವವರು ಧನ್ಯರು, ಅವರಿಗೆ ಸಮಾಧಾನ ಆಗುವುದು ಎಂಬುದಾಗಿ. ಅರ್ಥ ಆಗ್ತದೆ ಹೇಳ್ತಿರೋದು? ಫಸ್ಟ್ ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಅವರಿಗೆ ಪರಲೋಕ ರಾಜ್ಯ ಸಿಗುತ್ತೆ. ಎರಡನೇದಾಗಿ ದುಃಖ ಪಡುವವರು ಧನ್ಯರು. ದುಃಖ ಪಡುವವರು, ದೇವರ ಮಕ್ಕಳಿಗೆ ದುಃಖ ಆಗ್ತಿದೆ, ದೇವರ ಮಕ್ಕಳಿಗೆ ಅವ್ರ ಸಮಸ್ಯೆಗಳು ಆಗ್ತಿದೆ ಅಂತ ಹೇಳಿದ್ರೆ ಅವರನ್ನ ದೇವರು ಧನ್ಯರು ಅಂತ ಹೇಳ್ತಿರೋದು. ಇದೊಂದು ಆಶೀರ್ವಾದ. ದುಃಖ ಪಡೋದು ಕೂಡ ದೇವರಲ್ಲಿ ಒಂದು ಆಶೀರ್ವಾದ ಅಂತ. ಯಾಕೆ ಅಂತ ನಾವು ನೋಡಿದ್ರೆ ಇಲ್ಲಿ ಯೇಸು ಕ್ರಿಸ್ತನು ದುಃಖ ಪಡ್ತಾನೆ ನಾವು ನೋಡ್ತೀವಿ. ಎರಡನೇದಾಗಿ ಯೋಬನು ಬೈಬಲಲ್ಲಿ ದುಃಖ ಪಡ್ತಾನೆ. ದೇವರಿಗೋಸ್ಕರ ನಾನು ಹೇಳ್ತಿರೋದು, ದೇವರ ರಾಜ್ಯಕ್ಕೋಸ್ಕರ, ದೇವರ ವಿಷಯಗಳಲ್ಲಿ ಅವರು ದುಃಖ ಪಡ್ತಾರೆ. ಯೋಬ ಯಾವ ತಪ್ಪು ಮಾಡಿರಲ್ಲ, ಆದ್ರೆ ಇರೋ ಆಸ್ತಿನೆಲ್ಲ ಒಂದೇ ದಿನ ಹಾಳಾಗುತ್ತೆ. ಇರುವಂತ ಕುರಿಗಳು, ಇರುವಂತ ಒಂಟೆಗಳು, ಕತ್ತೆಗಳು, ಪ್ರತಿಯೊಂದು ಅವ್ರಿಗೆ ಇರುವಂತ ಆಸ್ತಿ. ಆ ಊಚಲುವ ದೇಶದಲ್ಲೇ ಈ ಯೋಬ ಅತಿ ಶ್ರೀಮಂತನಾಗಿರ್ತಾನೆ, ಒಂದೇ ದಿನದಲ್ಲಿ ಅತಿ ಬಡವನಾಗಿರ್ತಾನೆ. ಸೈತಾನನು ಯೇಸು ಸ್ವಾಮಿ ಹತ್ರ ಹೋಗಿ ದೇವರ ಹತ್ರ ಹೋಗಿ ಚಾಲೆಂಜ್ ಮಾಡೋದು, ಯೋಬ ಸುಮ್ಮನೆ ನಿನ್ನನ್ನು ಹಿಂಬಾಲಿಸ್ತಾ ಇಲ್ಲ, ಯೋಬ ಸುಮ್ಮನೆ ನಿನ್ನ ನಂಬಿಲ್ಲ, ಅವನ ಕೈಯಾಗ ಕೆಲಸವನ್ನ ನೀನು ಆಶೀರ್ವಾದ ಮಾಡ್ತಿದ್ಯಾ, ಅವನ ಕುಟುಂಬ ನೀನು ಆಶೀರ್ವಾದ ಮಾಡ್ತೀಯಾ, ಅವ್ನ ಬೇಕಿರೋ ಎಲ್ಲವನ್ನ ನೀನು ಕೊಟ್ಟಿದ್ಯಾ, ಅವನಿಗಿರೋ ಸ್ವತ್ತು ಸುತ್ತಲೂ ಕೂಡ ನೀನೇ ಹಾಕಿದ್ಯಾ, ಬೇಲಿ ಹಾಕಿದ್ಯಾ. ಅದಕ್ಕೋಸ್ಕರನೇ ಅವನು ಏಸು 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 ಅಂತಿರೋದು. ಒಂದ್ಸಲಿ ಅವನಿಗೆ ಸಮಸ್ಯೆ ಬರಲಿ, ಒಂದ್ಸಲಿ ಅವ್ರಿಗೆ ಕಷ್ಟ ಬರಲಿ, ನೀನು ಕಾಟ ಹೇಳ್ಬಿಟ್ಟು ಹೋಗ್ತಾನೆ ಅಂತ. ಎಷ್ಟೋ ಜನ ಇವತ್ತು ಸಭೆಯಲ್ಲಿ ಇರುವಂತ ಹಾಗೆ ತಾನೇ ಹೋಗಿದ್ದಾರೆ. ಯೋಗನೆಲ್ಲವನ್ನ ಸಹಿಸ್ಕೊಂಡ, ದುಃಖ ಪಟ್ಟ, ಸ್ವಂತ ಹೆಂಡತಿ ಕೂಡ. ಮಕ್ಕಳು 10 ಜನ ಮಕ್ಕಳು ಅವತ್ತೇ ಒಂದೇ ದಿನ ಸಾಯ್ತಾರೆ. ಒಂದು ಮನೆಯಲ್ಲಿ ಏನೋ ಊಟ ಮಾಡ್ಕೊಂಡಿರ್ಬೇಕಾದ್ರೆ ದೊಡ್ಡ ಗಾಳಿ ಬೀಸಿ ಮನೆ ಬಿದ್ದು ಮಕ್ಕಳು 10 ಜನ ಒಂದೇ ಸಲ ಸಾಯ್ತಾರೆ. ಹೇಗಿರಬೇಕು ತಂದೆಯ ಹೃದಯ? ಆಸ್ತಿ ಹೋಯ್ತು, ಮಕ್ಕಳು ಹೋದ್ರು, ಇರೋದು ಯಾರು? ಹೆಂಡತಿ ಇದ್ದಾರೆ. ಆ ಹೆಂಡತಿ ಏನ್ ಮಾಡ್ತೈತೆ? ಬಂದ್ಬಿಟ್ಟು ಅವಳು ಕೂಡ ಸಮಸ್ಯೆ ಮಾಡ್ತೈತೆ. ಗಂಡಿನ ಜೊತೆ ನಿಲ್ಬೇಕಾಗಿರುವಂತ ಹೆಂಡತಿ ಕಷ್ಟದ ಸಮಯದಲ್ಲಿ ತಾನೇ ಇರ್ಬೇಕು. ಏನ್ ಹೇಳ್ತೈತೆ ಬಂದು? ಇಷ್ಟು ದಿನ ಏಸು ಏಸು ಅಂದಿದ್ದು ಸಾಕು, ಏಸುನ ನೀನು ಶಪಿಸಿ ಸಾಯಿ ಹೋಗು. ಅವಳು ಬಿಟ್ಟು ಹೋಗ್ತಾಳೆ. ಆಮೇಲೆ ಇವ್ರಿಗೂ ಕೂಡ ಕುಷ್ಠರೋಗದ ತರ ಒಂಥರ ವಿಚಿತ್ರ ವ್ಯಾಧಿ. ಯಾಕಂದ್ರೆ 2ನೇ ಸಲ ಬಂದು ಹೇಳ್ತಾನೆ, ಆಸ್ತಿ ಎಲ್ಲ ಕಳ್ಕೊಂಡು ಪರವಾಗಿಲ್ಲ, ಒಬ್ಬ ವ್ಯಕ್ತಿ ಇನ್ನೂ ನಿನ್ನ ಪೂಜೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ ಅಂದ್ರೆ ಅವ್ನು ಮತ್ತೆ ಆಸ್ತಿ ಸಂಪಾದನೆ ಮಾಡ್ಕೋಬಹುದು ಅಂತ. ಅದೇ ದೇಹಕ್ಕೆ, ಅವನು ಸ್ವಂತ ಪ್ರಾಣಕ್ಕೆ ಸಮಸ್ಯೆ ಬಂದ್ರೆ, ಅನಾರೋಗ್ಯ ಬಂದ್ರೆ, ಆವಾಗ ನಿನ್ನನ್ನ ಬಿಟ್ಟು ಹೋಗ್ತಾನೆ ಅಂತ. ಅವ್ರ ಪ್ರಾಣ ತೆಗೆದು ನೀನು ಏನಾದ್ರೂ ಮಾಡೋದು ಅವನಿಗೆ, ಅವನನ್ನ ಬಿಟ್ಟು ಹೋಗಲ್ಲ ಅಂತ ದೇವರು ಹೇಳ್ತಾರೆ. ಅಲ್ಲೂಯ. ಆ ಕುಷ್ಠರೋಗದಿಂದ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಆ ಒಂದು ನೋವಿಗೆ ಸಹಿಸ್ಕೊಳ್ಳೋಕ್ಕಾಗದೆ ಎಲ್ಲವನ್ನ ಸಹಿಸ್ಕೊಳ್ತಾನೆ, ದುಃಖ ಪಡ್ಕೊಂಡಿರ್ತಾನೆ. ಆದ್ರೆ ವಾಕ್ಯ ಹೇಳೋದೇ ಗೊತ್ತಾ, ಅವನ ಬಾಯಿಂದ ಒಂದು ಮಾತು ಕೂಡ ದೇವ್ರ ವಿರುದ್ಧವಾಗಿ ಬರೋದು, ಒಂದು ಮಾತು ಕೂಡ ದೇವ್ರ ವಿರುದ್ಧವಾಗಿ ಮಾತಾಡಿಲ್ಲ. ನಾವಾದ್ರೆ ಏನೆಲ್ಲ ಮಾತಾಡ್ತಿದ್ವಿ. ಒಬ್ರು ವಿಶ್ವಾಸಿಗಳು ಬರ್ತಿದ್ರು ಹೊಸೂರುಂಡಿಯಿಂದ, ಅವರು ಸತ್ತೋದ್ರು ತಿಂಗಳಿಂದ. ನಾನು ಪಾವಗಡದಲ್ಲಿದ್ದೆ, ಹೋಗಕ್ಕಾಗಿಲ್ಲ. ಅವರು ಅವ್ರ ಪ್ರಕಾರನೇ ಮಾಡಿದ್ದಕ್ಕೆ ನಾನು ಸುಮ್ಮನೆ ಆಗಿದ್ದೆ. ಸೊ ಇಲ್ಲಿ ಅವಜ್ಜಿ ಬರ್ತಿದ್ರಲ್ಲ, ಅವ್ರು ಹೇಳ್ತಿದ್ರು, ಅವ್ರಿಗೆ ದೇವ್ರ ವಾಕ್ಯ ಹೇಳೋದು ಅರ್ಥ ಆಗ್ತಿರ್ಲಿಲ್ಲ. ದೇವ್ರನ್ನ ಯಾವ ರೀತಿ ಆರಾಧನೆ ಮಾಡ್ಬೇಕು ಏನು ಅಂತ ಏನೋ ಹೋಗಿ ಸ್ವಲ್ಪ ಆರಾಧನೆ ಹೇಳಿದ್ರ ಬಂದ್ರ ಚರ್ಚೆ ಬರ್ತಾರೆ, ತುಪ್ಪಡಿಸ್ಕೊಂಡು ಕೂತ್ಕೊಂಡಿರ್ತಾರೆ, ವಾಕ್ಯ ಹೇಳೋದು ಅರ್ಥ ಆಗಲ್ಲ, ದೇವ್ರನ್ನ ಆರಾಧನೆ ಮಾಡಲ್ಲ ಸರಿಯಾಗಿ. ಸರಿ ಬರ್ತಿದಾರಲ್ಲ ದೇವರ ಕೃಪೆ ಅಂತ ನಾವು ಅನ್ಕೊಂಡೆ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮುಂದೆ ಬಂದು ಪ್ರಾರ್ಥನೆ ಮಾಡಿಸ್ಕೊಳಕ್ ಬರುವಾಗ ಅವ್ರು ಹೇಳ್ತಾ ಇದ್ದಿದ್ದು, ಅಯ್ಯೋ ಯಾವ ಸಫಲೋ ಏನು ನನ್ನ ಪ್ರಾರ್ಥನೆ, ನಾನು ಎಷ್ಟು ದಿನದಿಂದ ಬರ್ತಿದ್ದೀನಿ, ನನಗೇನು ಒಳ್ಳೇದಾಗ್ತಿಲ್ಲ ಅಂತ ಯಾವಾಗಲೂ ಕೂಡ ಹೇಳ್ತಿದ್ವಿ. ಪ್ರತಿ ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಕೊನೆಗಳನ್ನು ಹೇಳ್ತಾ ಇರ್ತೀವಿ. ನಾನು ಚರ್ಚೆಗೆ ಹೋಗ್ತಾ ಇದ್ದೀನಿ, ನಾನು ದೇವ್ರು ನಂಬ್ತಾ ಇದ್ದೀನಿ, ದೇವ್ರು ಪ್ರತಿ ವಾರ ಹೋಗ್ತಾ ಇದ್ದೀನಿ, ಆದ್ರೂ ನನ್ನ ಜೀವನದಲ್ಲಿ ಯಾಕೆ ಈ ತರ ಸಣ್ಣ ಸಣ್ಣ ಸಮಸ್ಯೆಗಳು, ಸಣ್ಣ ಸಣ್ಣ ಕಷ್ಟಗಳು, ಅದನ್ನೇ ನಾವು ದೊಡ್ಡದಾಗಿ ನೋಡ್ತಾ ಇರ್ತೀವಿ. ಯೋಗ ತರ ಕಷ್ಟ ಬಂದ್ರೆ ನಾವ್ ಇರ್ತೀವ, ಬದುಕಿರ್ತೀವ, ಹೋಗ್ಲಿ.
ಬಹುಮಾನ ಏನ್ ಸಿಕ್ತು ಅವನಿಗೆ? ಸಮಾಧಾನ. ಹೇಗೆ ಸಮಾಧಾನ? ಮತ್ತೆ ದೇವರು 10 ಜನ ಮಕ್ಕಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅವನ ಮಕ್ಕಳಷ್ಟು ಸುಂದರವಾಗಿರುವಂತಹ ಮಕ್ಕಳು ಪ್ರಪಂಚದಲ್ಲಿ ಎಲ್ಲೂ ಇರಲಿಲ್ಲ. ಕಳ್ಕೊಂಡಂತ ಎಲ್ಲ ಆಸ್ತಿಗೆ 2 ಪಟ್ಟು ಜಾಸ್ತಿ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. 500 ಕುರಿ ಇದ್ರೆ 1000 ಕುರಿಗಳು ದೇವರು ಕೊಡ್ತಾನೆ. ಉಂಟು ಡಬಲ್ ಆಶೀರ್ವಾದ ಮಾಡ್ತಾನೆ. ಯಾಕೆ? ಸಹಿಸ್ಕೊಂಡಿದ್ದಾರೆ. ನಾವೇನ್ ಮಾಡ್ತೀವಿ? ದೇವರ ಸಮಯ ಬರಕ್ ಮುಂಚೆನೆ ಓಡೋಗ್ತೀವಿ ದೇವರನ್ನ ಬಿಟ್ಟು. ದೇವರ ಸಮಯವನ್ನ ಇಟ್ಟಿರ್ತಾರೆ. ಸಹಿಸ್ಕೋ. ದೇವ್ರ ವಾಕ್ಯದಲ್ಲಿ ಹೇಳೋದೇನು ಗೊತ್ತಾ? ನೀನು ಸಹಿಸ್ಕೊಳಕ್ ಆಗದಿರುವಂತ ಕಷ್ಟ ನಿನಗೆ ಬರಲ್ಲ. ನಿನ್ ಕೈಲಿ ಆಗ್ತಾನೇ ಇಲ್ಲ ಅನ್ನೋ ಟೈಮಲ್ಲಿ ದೇವ್ರು ಬಂದು ನಮ್ಮ ಮೇಲೆ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ಕುರುಡನಲ್ಲ. ನಾವು ಇಷ್ಟು ವರ್ಷಗಳು ಪೂಜೆ ಮಾಡ್ಕೊಂಡು ಬಂದ ಆ ದೇವತೆಗಳು ಕುರುಡರು. ವಾಕ್ಯ ಹೇಳೋದವ್ರಿಗೆ ಕಣ್ಣಿದ್ರು ಕಾಣಲ್ಲ, ಕಿವಿದ್ರು ಕೇಳಲ್ಲ. ನಮ್ಮ ದೇವ್ರು ಆಗಲ್ಲ. ನಿನ್ನ ನೋಡ್ತಾ ಇದ್ದಾನೆ. ಆಮೇಲೆ ನಿನ್ನ ನೋಡ್ತಾ ಇದ್ದಾನೆ. ನಿನ್ ಜೊತೆ ಇದ್ದಾನೆ. ನಿನ್ನ ಯಾವತ್ತೂ ಆತನ ಕೈ ಬಿಡಲ್ಲ. ದುಃಖ ಪಡ್ತಿದ್ಯಾ? ನೀನು ಧನ್ಯನು ಅಂತ ಬೈಬಲ್ ಹೇಳುತ್ತೆ. ದೇವರಲ್ಲಿ ನೀನು ದುಃಖ ಪಡ್ತಿದ್ಯಾ ಅಂದ್ರೆ ನೀನು ಧನ್ಯಳು. ದೇವರ ನಾಮ ಸ್ತೋತ್ರ. ಮೂರನೇದಾಗಿ ನಾವು ನೋಡೋಣ, ಶಾಂತರು ಎಂಬುದಾಗಿ ನಾವು ನೋಡ್ತೇವೆ. ಯಾರು? ಶಾಂತರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 5ನೇ ಅಧ್ಯಾಯದಲ್ಲಿ 5ನೇ ವಚನ ನಾವು ನೋಡ್ತೇವೆ. ಕ್ರಿಸ್ತರ ಬಗ್ಗೆ ನಾವು ನೋಡೋದಾದ್ರೆ ಮತ್ತಾಯ 11ನೇ ಅಧ್ಯಾಯದಲ್ಲಿ 28ರಿಂದ 30ರಲ್ಲಿ ಯೇಸು ಕ್ರಿಸ್ತನು ಎಷ್ಟು ಶಾಂತನಾಗಿದ್ದಾನೆ ಎಂಬುದಾಗಿ ಯೇಸುವೆ ತನ್ನ ಮಾತಿನಿಂದ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಬೇರೆಯವರ ಬಗ್ಗೆ ನಾವು ನೋಡೋದಾದ್ರೆ ಮೋಶೆ ಬಗ್ಗೆ ನಾವು ನೋಡ್ತೀವಿ. ಮೋಶೆ ಕೂಡ ತುಂಬಾ ಶಾಂತನಾಗಿದ್ದ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವರಿಗೆ ಸಿಗುವಂತ ಬಹುಮಾನ ಏನು? ಭೂಮಿಗೆ ಬಾಧ್ಯರಾಗಿರುವುದು ಎಂಬುದಾಗಿ. ಶಾಂತರಾಗಿರುವಂಥದ್ದು ತುಂಬಾ ಮುಖ್ಯ. ಸಮಸ್ಯೆಗಳು ಯಾವಾಗ ಜಾಸ್ತಿ ಆಗುತ್ತೆ? ಜಾಸ್ತಿ ಮಾತಾಡುವಾಗ, ಯಾವುದೇ ಸಮಯದಲ್ಲಿ ನೋಡಿ ಮಾತು ಬೆಳೆಸುವಾಗ, ಸಣ್ಣ ವಿಷಯವನ್ನು ದೊಡ್ಡದು ಮಾಡ್ಕೊಳ್ಳುವಾಗ, ಅದರಲ್ಲೂ ಕೂಡ ದೇವರ ವಾಕ್ಯದಲ್ಲಿ ನಾವು ಇರುವುದು, ಯೇಸುವನ್ನು ನಂಬಿರುವುದು, ಆ ಒಂದು ಶಾಂತ ಮನಸ್ಸುಳ್ಳವರಾಗಿರ್ಬೇಕಾಗಿರುವಂಥದ್ದು ತುಂಬಾ ಮುಖ್ಯ. ಯೇಸು ಕ್ರಿಸ್ತನು ಯಾವ ರೀತಿಯಾದ ಶಾಂತನಾಗಿದ್ದ ಎಂಬುದಾಗಿ, ನಾನು ಶಾಂತನಾಗಿದ್ದೇನೆ, ನಾನು ವಿನಯವುಳ್ಳವನಾಗಿದ್ದೇನೆ, ನನ್ನ ಹತ್ರ ಬಂದು ಕಲ್ತ್ಕೊಳ್ಳಿ ನೀವು ಅಂತ ಹೇಳಿ ಸ್ವಾಮಿ ಕರೀತಿದ್ದಾರೆ. ಬೇರೆಯವರ ಬಗ್ಗೆ ನೋಡಿದ್ರೆ ಮೋಶೆಗೆ ಎಷ್ಟು ಶಾಂತಿ ಇತ್ತು ಅಂದ್ರೆ, ಎಷ್ಟು ಸಮಾಧಾನವಾಗಿ ಇರ್ತಿದ್ದ ಅಂತ ಹೇಳಿದ್ರೆ, ಎಷ್ಟು ಹೆಚ್ಚು ಕಡಿಮೆ 30 ಲಕ್ಷ ಜನರನ್ನ 40 ವರ್ಷ ಅರಣ್ಯದಲ್ಲಿ ನಡೆಸಬೇಕು ಅಂದ್ರೆ ಸಾಧಾರಣವಾದ ವಿಷಯ ಅಲ್ಲ. ಒಬ್ರು ಊಟ ಇಲ್ಲ ಅಂತಾರೆ, ಒಬ್ಬ ನೀರಿಲ್ಲ ಅಂತಾರೆ, ಒಬ್ರು ಆ ಸಮಸ್ಯೆ ಅಂತಾರೆ, ಒಬ್ರು ಈ ಸಮಸ್ಯೆ ಅಂತಾರೆ. ಇರೋ ಒಂದು ಕುಟುಂಬವನ್ನ ನಡೆಸಕ್ಕೆ, ಹೆಂಡತಿ ಮಕ್ಕಳನ್ನ ನೋಡ್ಕೊಳಕ್ಕೆ ನಮ್ ಕೈಲಾಗಲ್ಲ. ಹೆಂಡತಿ ಒಂದಿಲ್ಲ ಅಂದ್ರೆ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಎಷ್ಟೊಂದು ಸಮಸ್ಯೆಗಳಿರ್ತ ಒಂದು ಕುಟುಂಬ ನಡೆಸಬೇಕು ನಾವು ಅಂದ್ರೆ ಅಲ್ವಾ. ಇಲ್ಲಿ ಮದುವೆ ಆಗಿರೋರು, ಮಕ್ಕಳಿರೋರು ಎಲ್ಲರೂ ಕೇಳಿ ಸಾಕಪ್ಪ ಈ ಕುಟುಂಬದ ಸವಾಸ ಅಂತ ಅನ್ಸ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಆ ಒಂದು ಲೆವೆಲ್ ಅಂತ ಇರುತ್ತೆ ಮನುಷ್ಯನಿಗೆ, ಆ ಶಾಂತಿ ಅಂತ ಇರುತ್ತೆ ಒಂದು ಲೆವೆಲ್ ಆಗಿ. ಅದನ್ನ ನಾವೇನ್ ಮಾಡ್ಬೇಕು? ಮೇಂಟೈನ್ ಮಾಡ್ತಾನೆ ಹೋಗ್ಬೋದು. ದೇವ್ರ ನಾಮ ಸ್ತೋತ್ರವಾಗಿ. ಸೊ ಈಗ ನಾವು ನೋಡ್ತಿರುವಂತದ್ದು, ಮೋಶೆ ಅಷ್ಟು ಶಾಂತನಾಗಿದ್ದ. ಕೊನೆಗೆ ಇಲ್ಲಿ ಬಹುಮಾನ ಏನ್ ಸಿಗುತ್ತೆ? ಬಹುಮಾನ ಸಿಗುವಂಥದ್ದು ಭೂಮಿಗೆ ನಾವು ಬಾಧ್ಯರಾಗಿರ್ತೀವಿ ಅಂತ. ಇಡೀ ಭೂಮಿನ ದೇವರು ನಮಗೋಸ್ಕರ ಕೊಡ್ತಾನೆ ಎಂಬುದಾಗಿ ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ 4ನೇ ಆಶೀರ್ವಾದವನ್ನು ನಾವು ನೋಡೋದಾದ್ರೆ, ನೀತಿಗೆ ಹಸಿದು ಬಾಯಾರಿದವರು ಎಂಬುದಾಗಿ. ನೀತಿಗೆ ಹಸಿದು ಬಾಯಾರಿದವರ ಬಗ್ಗೆ ನಾವು ನೋಡೋದಾದ್ರೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಎಂಬುದಾಗಿ ದೇವರು ಹೇಳ್ತಾರೆ.
ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಕ್ರಿಸ್ತರ ಬಗ್ಗೆ ನಾವು ನೋಡ್ತೀವಿ. ಯೋಹಾನ ಸುವಾರ್ತೆಯಲ್ಲಿ 4:38 ಬೇರೆಯವ್ರ ಬಗ್ಗೆ ನಾವು ನೋಡೋದಾದ್ರೆ ನೀತಿಗೆ ಹಸಿದು ಬಾಯದವರು ಯಾರಾದ್ರು ಇದ್ದಾರೆ ಅಂದ್ರೆ ಅವ್ರು ಖಂಡಿತ ಪೌಲ ಎಂಬುದಾಗಿ. ಇದರ ಬಹುಮಾನ ಏನು ಎಂಬುದಾಗಿ ನೋಡುವಾಗ ಇದರ ಬಹುಮಾನ ಏನು? ತೃಪ್ತರಾಗುವಂಥದ್ದು. ಹಲ್ಲೆಲೂಯಾ. ಕೇಳಿಸೋದಿಲ್ಲ. ನೀತಿಗೆ ಹಸಿದು ಬಾಯಾಗಿರುವವರು ಧನ್ಯರು ಅಂತ ದೇವರ ವಾಕ್ಯ ಹೇಳುತ್ತಾರೆ. ಇದು ಒಂದು 4ನೇ ಒಂದು ಆಶೀರ್ವಾದವನ್ನು ನಾವು ನೋಡ್ತಾ ಇರುವಂತದ್ದು. ಸೊ ಕ್ರಿಸ್ತನು ಆತನು ನೀತಿಗೆ ಹಸಿದು ಬಾಯಾದವರಾಗಿದ್ದರು ಎಂಬುದಾಗಿ ನೋಡ್ತೀವಿ. ಬೇರೆಯವ್ರ ಬಗ್ಗೆ ನೋಡೋದಾದ್ರೆ ಪೌಲನು ಕೂಡ ಯೇಸು ಸ್ವಾಮಿಯ ನೀತಿಗೋಸ್ಕರ ಆತನ ಒಂದು ರಾಜ್ಯಕ್ಕೋಸ್ಕರ ತವಕಪಟ್ಟ ಎಂಬುದಾಗಿ ನೋಡ್ತೀವಿ. ಅವ್ರಿಗೆ ಸಿಗುವಂತ ಬಹುಮಾನ ಏನಂದ್ರೆ ತೃಪ್ತರಾಗುವಂಥದ್ದು. ಈ ಲೋಕದಲ್ಲಿರುವ ಜನರಲ್ಲಿ ಇಲ್ಲದೆ ಇರೋದೇನಂದ್ರೆ ತೃಪ್ತಿ. ಏನೇ ಮಾಡೋದು, ಏನೇ ಸಂಪಾದನೆ ಮಾಡೋದು, ಹೇಗೆ ಇದ್ರೂ ಕೂಡ ಆ ತೃಪ್ತಿ ಅನ್ನೋದು ಅವರ ಜೀವನದಲ್ಲಿ ಇರೋದಿಲ್ಲ. ಅದು ದೇವರು ನಮಗೆ ವಾಗ್ದಾನ ಮಾಡ್ತಿರುವಂಥದ್ದೇನು? ನಾವು ದೇವರಿಗೋಸ್ಕರ, ಆತನ ನೀತಿಗೋಸ್ಕರ ನಾವು ಬಾಯಾಗಿದ್ದವರಾದ್ರೆ, ನೀತಿಗೋಸ್ಕರ ಹಸಿದು ಬಾಯಾದರೆ ದೇವರು ನಮ್ಮನ್ನು ತೃಪ್ತಿಗೊಳಿಸ್ತಾರೆ ಎಂಬುದಾಗಿ ನೋಡ್ತಾರೆ. ಮತ್ತೆ 5ನೇದಾಗಿ ನೋಡೋದಾದ್ರೆ ಕರುಣೆಯುಳ್ಳವರು ಧನ್ಯರು ಎಂಬುದಾಗಿ ನೋಡ್ತಾರೆ. ಕರುಣೆಯುಳ್ಳವರು ಧನ್ಯರು ಎಂಬುದಾಗಿ ಇದರಲ್ಲಿ ಒಂದು 3 ವಿಷಯಗಳನ್ನು ನಾವು ನೋಡುವಾಗ ಕ್ರಿಸ್ತನ ಬಗ್ಗೆ ನೋಡಿದ್ರೆ ಲೋಕ 23:43 ಬೇರೆಯವರ ಒಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ದಾವಿದನ ಬಗ್ಗೆ ನೋಡೋಣ. 3ನೇದಾಗಿ ಬಹುಮಾನವನ್ನು ನಾವು ನೋಡೋದಾದ್ರೆ ಕರುಣೆ ಹೊಂದುತ್ತೀವಿ ಎಂಬುದಾಗಿ. ಆಮೇಲೆ ಇವೆಲ್ಲ ದೇವರು ನಮಗೆ ಹೇಳಿಕೊಟ್ಟಂತ ವಿಷಯಗಳು. ಕರುಣೆಯುಳ್ಳವರಾಗಿರುವವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನೀವೇನ್ ಬಿತ್ತುತ್ತೀಯೋ ಅದನ್ನೇ ಪ್ರೀತಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಒಬ್ಬರಿಗೆ ಕರುಣೆ ತೋರಿಸಿದ್ರೆ ದೇವರು ನಮಗೂ ಕೂಡ ಕರುಣೆ ತೋರಿಸುವವರಾಗಿದ್ದಾರೆ ಅಂತ. ಕ್ರಿಸ್ತನು ಕರುಣೆ ತೋರಿಸುವವರಾಗಿದ್ದರು. ಹಾಗೇನೆ ಬೇರೆಯವರೆಲ್ಲ ನೋಡಿದ್ರೆ ದಾವಿದನು ಕೂಡ ಕರುಣೆ ತೋರಿಸುವವನಾಗಿದ್ದ ಅಂತ. ಎಷ್ಟೋ ಜನರನ್ನ ಕರುಣಿಸಿದ, ಎಷ್ಟೋ ಜನರನ್ನ ಮೇಲಕ್ಕೆತ್ತಿದ, ಎಷ್ಟೋ ಜನರನ್ನ ರಕ್ಷಿಸಿದಂತಹ ಕೆಲಸವನ್ನ ದಾವಿದನು ಕೂಡ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಹಾಗೆ 6ನೇದಾಗಿ ನಾವು ನೋಡೋದಾದ್ರೆ ಆರನೇ ವಿಷಯ ನಿರ್ಮಲ ಚಿತ್ತ ಎಂಬುದಾಗಿ ನೋಡ್ತೀವಿ. ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ 5ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ನಾವು ನೋಡಬಹುದು. ಇಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡೋದಾದ್ರೆ ಲೋಕ 2:40 ಮತ್ತೆ ಬೇರೆಯವ್ರ ಬಗ್ಗೆ ನಾವು ನೋಡಿದ್ರೆ ಹಳೆ ಒಡಂಬಡಿಕೆಯ ಯೋಸೇಫನನ್ನು ನಾವು ನೋಡೋಣ. ಬಹುಮಾನವನ್ನು ನಾವು ನೋಡೋದಾದ್ರೆ ನಿರ್ಮಲ ಚಿತ್ತರಿಗೆ ಸಿಗುವಂತಹ ಬಹುಮಾನ ಅವರು ದೇವರನ್ನ ನೋಡ್ತಾರೆ ಎಂಬುದಾಗಿ. ಅವರು ಯಾರನ್ನ ನೋಡ್ತಾರೆ? ದೇವರನ್ನೇ ನೋಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಯಾರು? ನಿರ್ಮಲ ಚಿತ್ತರು, ನಿರ್ಮಲವಾಗಿರುವಂತವರು. ಅವರ ಆಲೋಚನೆಗಳು ನಿರ್ಮಲವಾಗಿದ್ರೆ ದೇವರನ್ನೇ ನೋಡ್ತಾರೆ ಅಂತ. ಹಳೆ ಒಡಂಬಡಿಕೆಯಲ್ಲಿರುವಂತಹ ಯೋಸೇಫನು ಕೂಡ ನಿರ್ಮಲ ಚಿತ್ತನಾದ್ದರಿಂದ ದೇವರನ್ನ ನೋಡಿದ,
ಮತ್ತೆ 7ನೇದಾಗಿ ಸಮಾಧಾನ ಪಡಿಸುವವರು ಎಂಬುದಾಗಿ. ಯಾರು? ಸಮಾಧಾನ ಪಡಿಸುವರು. 5ನೇ 9ನೇ ವಚನದಲ್ಲಿ ನಾವು ನೋಡುವಾಗ ಸಮಾಧಾನ ಪಡಿಸುವರು ಧನ್ಯರು. ಯಾರು ಸಮಾಧಾನ ಪಡಿಸ್ಲಿಕ್ಕಾಗುತ್ತೆ? ದೇವರ ಮಕ್ಕಳು ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ. ಕ್ರಿಸ್ತನ ಬಗ್ಗೆ ನಾವಿಲ್ಲಿ ನೋಡುವಾಗ ಎಫೆಸ 2:14 17ನೇ ವಚನ ತನಕ ಕ್ರಿಸ್ತನು ಹೇಗೆ ಸಮಾಧಾನ ಪಡಿಸ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರನ್ನ ನಮ್ಮನ್ನ ಆತನ ಮಧ್ಯವರ್ತಿಯಾಗಿ ಸಮಾಧಾನ ಪಡಿಸ್ತಿದ್ದಾನೆ ಎಂಬುದಾಗಿ. ಮತ್ತೆ ಇಲ್ಲಿ ಬೇರೆಯವ್ರ ಬಗ್ಗೆ ನಾವು ನೋಡಿದ್ರೆ ಭಾಗವನ್ನ ನೋಡ್ತೇವೆ. ಬಹುಮಾನ, ದೇವರ ಮಕ್ಕಳು. ಇಲ್ಲಿ ಸಮಾಧಾನ ಪಡಿಸುವುದು ಧನ್ಯರು ಅಂತ ಬೈಬಲ್ ಹೇಳುತ್ತಾರೆ. ಸಮಾಧಾನ ಪಡಿಸುವುದು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂಬುದಾಗಿ. ಈ ಕಾಲದಲ್ಲಿ ಜನರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸಮಾಧಾನ ಪಡಿಸೋದಿರ್ಲಿ, ಇನ್ನು ಜಗಳ ಹಾಕೋರು ಜಾಸ್ತಿ ಇರ್ತಾರೆ. ಯಾರು? ಜಗಳ ಹಾಕೋರೇ ಜಾಸ್ತಿ ಇರ್ತಾರೆ. ಇಲ್ಲಿ ತಗೊಂಡೋಗಿ ಅಲ್ಲಿ ಹಾಕೋದು, ಅಲ್ಲಿ ತಗೊಂಡೋಗಿ ಇವ್ರಿಗೆ ಹೇಳೋದು, ಮಧ್ಯದಲ್ಲಿ ಅವ್ರವ್ರು ಜಗಳ ಆಡ್ತಿದ್ರೆ ಇವ್ರು ತಮಾಷೆ ಮಾಡೋದು, ಅವರೇ ತಾನೇ ಜಾಸ್ತಿ ಇರ್ತಾರೆ. ಅವರು ಸೈತಾನನ ಮಕ್ಕಳು. ಯಾರವರು? ಅವ್ರು ಸೈತಾನನ ಮಕ್ಕಳು. ಜಗಳ ಹಾಕೋರು, ಇನ್ನೊಬ್ಬರ ಸಂಬಂಧಗಳನ್ನ ಮುರಿಯೋರು, ಇನ್ನೊಬ್ಬರನ್ನ ದುಃಖ ಪಡಿಸೋರು ಅಲ್ವಾ? ಅವರವ್ರಿಗೆ ಆಗದೆ ಇರುವಂತೆ ಮಾಡುವವರು ಸೈತಾನನ ಮಕ್ಕಳು. ಆದ್ರೆ ದೇವರ ಮಕ್ಕಳಾಗಿರೋರು ಏನ್ ಮಾಡ್ತಾರಂತೆ? ಸಮಾಧಾನ ಪಡಿಸ್ತಾರೆ. ಯಾರೇ ಇನ್ನು ಜಗಳ ಹಾಕೊಂಡಿರ್ಲಿ, ಯಾರದೇ 2 ಕುಟುಂಬಗಳಲ್ಲಿ ಸಮಸ್ಯೆ ಇರಲಿ, ಏನ್ ಮಾಡ್ಬೇಕು? ದೇವರ ಮಕ್ಕಳಾಗಿರೋ ಸಮಾಧಾನ ಪಡಿಸ್ಬೇಕು. ನೀನು ಸಮಾಧಾನ ಪಡಿಸುವಂತ ವ್ಯಕ್ತಿ ಆಗಿರ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ನೋಡಿ, ತಂದೆಯಾದ ದೇವರಿಗೂ ನಮಗೂ ಸಂಬಂಧ ಮುರಿದೋಗಿತ್ತು. ದೇವರಿಗೆ ನಮ್ಮ ಮೇಲೆ ಕೋಪ ಇತ್ತು. ಯಾಕಂದ್ರೆ ನಾವೆಲ್ಲ ಪಾಪಿಗಳು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡು ನಾವು ದೂರ ಇದ್ವಿ. ಆದ್ರೆ ದೇವರ ಕೋಪವನ್ನ ಸಮಾಧಾನ ಪಡಿಸೋದಕ್ಕಾಗಿ ಯೇಸು ಕ್ರಿಸ್ತನ ಬದಲು ನಮಗೋಸ್ಕರ ಬಲಿಯಾದ, ಆತನ ರಕ್ತವನ್ನ ಸುರಿಸಿದ್ರು. ಯೇಸು ಹೇಳ್ತಿರುವಂತ ಮಾತೇ ಗೊತ್ತಾ? ತಂದೆಯೇ, ಇವನ್ನ ಕ್ಷಮಿಸು. ಆಮೇಲೆ ಇವ್ರು ತಪ್ಪು ಮಾಡಿದರೆ ನಿಜ, ಆದ್ರೆ ಇವ್ರಿಗೋಸ್ಕರ ನಾನು ಬಲಿ ಆಗ್ತಾ ಇದ್ದೀನಿ, ಇನ್ನು ಮೇಲೆ ನೀನು ಇವ್ರ ಮೇಲೆ ಕೋಪ ಮಾಡ್ಕೋಬೇಡ, ಇವ್ರನ್ನ ಕ್ಷಮಿಸು ಅಂತ ಹೇಳಿ. ಸೊ ಯೇಸು ಕ್ರಿಸ್ತನ ಮಧ್ಯವರ್ತಿಯಾಗಿ ಬಂದು ತಂದೆಗೂ ನಮಗೂ ಸಮಾಧಾನ ಪಡಿಸಿದ್ದಾರೆ. ಅಲ್ಲೂಯ್ಯ. ಹಾಗಾದ್ರೆ ಆ ಪರಲೋಕದ ತಂದೆಯ ಮಕ್ಕಳಾಗಿರುವಂತ ನಾವು ಕೂಡ ಇನ್ನೊಬ್ಬರನ್ನ ಸಮಾಧಾನ ಮಾಡುವವರಾಗಬೇಕೇ ವಿನಃ ಜಗಳ ತರುವಂತವರಾಗಿರ್ಬೋದು. ಅರ್ಥ ಆಗ್ತಿದ್ಯಾ? ಅದೇ ಪ್ರಕಾರ ಈ ಬಾರ್ನಬನಿದಾರಲ್ಲ ಬೈಬಲಲ್ಲಿ, ಅವನ ಬಗ್ಗೆ ನಾವು ನೋಡೋದಾದ್ರೆ, ಈಗ ಪೌಲನು ಹೊಸದಾಗಿ ರಕ್ಷಣೆ ಹೊಂದಿದ್ದಾನೆ. ಪೌಲನು ರಕ್ಷಣೆ ಬರೋದಕ್ಕೆ ಮುಂಚೆ ಅವನೇನ್ ಮಾಡ್ತಾ ಇದ್ದ? ಸಭೆಗಳನ್ನ ಹೊಡಿತಾ ಇದ್ದ, ವಿಶ್ವಾಸಗಳನ್ನ ಹೊಡಿತಾ ಇದ್ದ, ಹಿಂಸೆ ಪಡಿಸ್ತಿದ್ದ, ಸ್ಟೇಫಾನನನ್ನು ಸಾಯಿಸೋದಕ್ಕೆ ಅವನೇ ಕಾರಣನಾಗಿದ್ದ. ಆದ್ರೆ ಯೇಸು ಸ್ವಾಮಿ ಅವನನ್ನ ಸಂಧಿಸ್ತಾನೆ, ಅವನು ರಕ್ಷಣೆ ಹೊಂದುತ್ತಾನೆ. ಅವನ ರಕ್ಷಣೆ ಹೊಂದಿದ್ರು ಕೂಡ ಆ ದಿನಗಳಲ್ಲಿದ್ದಂತ ಸಭೆಗಳು, ದೇವರ ಮಕ್ಕಳು ಅವನನ್ನ ನಂಬ್ತಾ ಇರಲಿಲ್ಲ. ಇವನು ಸುಮ್ಮನೆ ಆದ್ರೂ ನಾನು ದೇವರು ನಂಬ್ಕೊಂಡಿದ್ದೀನಿ ಅಂತ ಮೋಸ ಮಾಡ್ತಿದ್ದಾನೆ. ಇವನು ಬಂದ್ಬಿಟ್ಟು ಎಲ್ಲೆಲ್ಲಿ ಸಭೆ ನಡೀತಿದೆ, ಪ್ರಾರ್ಥನೆ ನಡೀತಿದೆ, ಅದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ಅದನ್ನ ಹಾಳು ಮಾಡ್ಬೇಕು ಅನ್ನೋ ಪ್ಲಾನ್ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪೌಲನನ್ನ ನಂಬಲ್ಲ, ಪೌಲನನ್ನ ಸೇರಿಸ್ಕೊಳ್ಳಲ್ಲ ಪ್ರಾರಂಭದಲ್ಲಿ. ಆ ಸಮಯದಲ್ಲಿ ನಿಲ್ಲೋದು ಯಾರು ಗೊತ್ತಾ? ಮಧ್ಯವರ್ತಿಯಾಗಿ ಬಾರ್ನಬ. ಈ ಬಾರ್ನಬ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲ, ನಿಜವಾಗ್ಲೂ ಪೌಲನ ಬದಲಾಗಿದ್ದಾನೆ, ಅವನನ್ನು ನೀವು ಸೇರಿಸ್ಕೊಳ್ಳಿ. ಮೊದಲ ತರ ಅವನು ಕ್ರಿಸ್ತನ ಸಭೆನ ಹಿಂಸೆ ಪಡಿಸೋನಲ್ಲ, ಅದನ್ನ ಕಟ್ಟುವನಾಗಿದ್ದಾನೆ ಅಂತ ಹೇಳಿ ಯಾರು ಅವನ ಜೊತೆ ನಿಂತಿಲ್ಲ ಅಂದ್ರು ಬಾರ್ನಬನು ಪೌಲನ ಜೊತೆ ನಿಂತ. ಅಲ್ಲೂಯ್ಯ, ಅಲ್ಲೂಯ್ಯ. ಅವನು ಸಭೆಯನ್ನ ಪೌಲನ ಜೊತೆ ಸಮಾಧಾನ ಹೊಂದುವಂತೆ ಮಾಡೋಣ. ದೇವ್ರ ಮಕ್ಕಳಾಗಿರೋ ನಾವು ಕೂಡ ಅಷ್ಟೇ. ಎಷ್ಟೋ ಜನ ಜಗಳ ಆಡ್ಕೊಂಡಿರ್ತಾರೆ, ನಮಗೂ ಗೊತ್ತು. ನಮ್ಮ ಫ್ರೆಂಡ್ಸ್ ಅಲ್ಲೇ ಜಗಳ ಆಗುತ್ತೆ, ಸಂಬಂಧಿಕರಲ್ಲೇ ಜಗಳ ಆಗಿರುತ್ತೆ, ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀವಿ. ದೇವ್ರ ಮಕ್ಕಳ ಎಲ್ಲರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಆಮೇಲೆ ಮಿಕ್ಕಿದ್ದು ಬಿಟ್ಬಿಡ್ಬೇಕು. ನಮ್ಮ ಕೈಲಿ ಆಗದಿರೋದನ್ನ ಬಿಟ್ಬಿಡೋಣ.
ಆಗೋದನ್ನು ನಾವು ಮಾಡೋಣ. ಹಲ್ಲೆಲೂಯಾ. ಯಾಕಂದ್ರೆ ನಾವು ದೇವರ ಮಕ್ಕಳು. ಕೊನೆಯದಾಗಿ ಎಂಟನೇ ಒಂದು ಆಶೀರ್ವಾದ ಏನು ಎಂಬುದಾಗಿ ನಾವು ನೋಡೋದಾದ್ರೆ, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವನೆಂಬುದಾಗಿ ನೋಡ್ತೀವಿ. ಏನಂತ ಇದೆ? ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವ. ಇದರಲ್ಲಿ 10ನೇ ವಚನ ನಾವು ನೋಡ್ತೇವೆ. ಇದರಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಅಪೊಸ್ತಲರು ಅಪೊಸ್ತಲಗಳಲ್ಲಿ 13:28 ಬೇರೆಯವರ ಬಗ್ಗೆ ನಾವು ನೋಡೋದಾದ್ರೆ, ಉದಾಹರಣೆಗೆ ದಾನಿಯೇಲ ಎಂಬುದನ್ನು ನೋಡ್ತೇವೆ. ಮೂರನೇದಾಗಿ ಬಹುಮಾನ ಸಿಗೋದೇನು ಅಂತ ಹೇಳಿದ್ರೆ ದೇವರ ರಾಜ್ಯ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾವು ಕೊನೆಯದಾದ್ರೆ ಆಶೀರ್ವಾದ ನೋಡ್ತಾ ಇರುವಂಥದ್ದು, ನೀತಿಯ ನಿಮಿತ್ತ ಹಿಂಸೆಯನ್ನು ಅನುಭವಿಸುವುದು. ನೀತಿ ಅಂದ್ರೆ ಯಾರು? ಯೇಸು ಕ್ರಿಸ್ತನಿಗೋಸ್ಕರ, ಆತನ ನೀತಿಗೋಸ್ಕರ ನಾವು ಹಿಂಸೆ ಪಡ್ತೀವಿ ಅಂದ್ರೆ, ಇನ್ನೊಬ್ರು ಜನರು ನಮ್ಮನ್ನು ಆಡ್ಕೊಳ್ತಿದ್ದಾರೆ ಅಂದ್ರೆ, ಜನರು ನಮ್ಮನ್ನ ಯೇಸು ಸ್ವಾಮಿ ನಂಬಿರೋದಕ್ಕೋಸ್ಕರ ಹಿಂಸೆ ಪಡಿಸ್ತಾರೆ ಅಂದ್ರೆ ನಾವು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಿ ಯೇಸು ಕ್ರಿಸ್ತರು ಕೂಡ ಆ ನೀತಿಗೋಸ್ಕರನೇ ಕಷ್ಟಪಟ್ಟರು. ಹಾಗೆ ದಾನಿಯೇಲನು ಕೂಡ ನೀತಿಗೋಸ್ಕರನೇ ಜೀವಿಸಿದರು. ಯಾವ ತಪ್ಪು ಅನ್ನೋದು ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾರು ನೀತಿಗೋಸ್ಕರ ಹಿಂಸೆಯನ್ನು ಅನುಭವಿಸ್ತಾರೋ ಅಂಥವ್ರದ್ದೇ ದೇವರ ರಾಜ್ಯವಾಗಿದೆ, ಅಂಥವ್ರದ್ದೇ ಪರಲೋಕ ರಾಜ್ಯ ಎಂಬುದಾಗಿ. ಸೊ 8 ಆಶೀರ್ವಾದಗಳು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರು. ಹಲ್ಲೆಲೂಯಾ. ಸೊ 8 ಆಶೀರ್ವಾದಗಳಲ್ಲಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಆಸೆ ಪಡ್ತಾನೆ. ಹಾಗೆ ಮುಕ್ತಾಯದಲ್ಲಿ ನೋಡುವಾಗ ಕ್ರಿಸ್ತನಿಗಾಗಿ ಇಲ್ಲಿ ನಾವು 11-12 ವಚನಗಳಲ್ಲಿ ನಾವು ನೋಡುವಾಗ ನನ್ನ ನಿಮಿತ್ತವಾಗಿ ಅಂತ ಇದೆ. ಏನಂತ? ನನ್ನ ನಿಮಿತ್ತವಾಗಿ ಅಂದ್ರೆ ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತವಾಗಿ. ಸೊ ಕ್ರಿಸ್ತನಿಗಾಗಿ ನನ್ನ ನಿಮಿತ್ತವಾಗಿ ಏನ್ ಹೇಳ್ತಿದ್ದಾರೆ? ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋಲಿಸಿದರೆ ನೀವು ಧನ್ಯರು. ಹಲ್ಲೆಲೂಯಾ. ಜನರು ಏನ್ ಮಾಡ್ತಾರೆ? ಜನರು ನಿಂದಿಸಿ ಹಿಂಸೆ ಪಡಿಸಿ ಕೆಟ್ಟ ಮಾತನಾಡಿದರೆ ನೀನು ಧನ್ಯನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೇಸು ಸ್ವಾಮಿ ನಂಬಿರೋದಕ್ಕೆ ಯಾರಾದ್ರೂ ಕೀಳಾಗಿ ಮಾತಾಡ್ತಾರ ನಮ್ಮನ್ನ, ನಾವು ಧನ್ಯರು. ಧನ್ಯರೋದೇನು? ಆಶೀರ್ವದಿಸಲ್ಪಟ್ಟರು. ಹಲ್ಲೆಲೂಯಾ. ಯಾವ್ಯಾವುದೋ ಮಾತಿಗೆ, ಏನೇನೋ ಮಾಡಿದಂತ ಕೆಲಸಗಳಿಗೆ ಎಷ್ಟೆಷ್ಟೋ ಬಯಸ್ಕೊಂಡಿದ್ದೀವಿ ನಾವು, ಅಲ್ವಾ? ಯೇಸುಗೋಸ್ಕರ ಬಯಸುವುದರಲ್ಲಿ ನಮ್ಗೆ ಆಶೀರ್ವಾದ. ಯೇಸು ಸ್ವಾಮಿಗೋಸ್ಕರ ಅವಮಾನಕ್ಕೆ ಒಳಗಾಗೋದು ಆಶೀರ್ವಾದ. ನಾನು ಹೇಳ್ತಿರೋದು ಅರ್ಥ ಆಗಿರೋದು ಆಗ್ತಿರುತ್ತೆ, ಆಗದೆ ಇರೋರಿಗೆ ತಲೆ ಮೇಲಿಂದ ಹೋಗ್ಬಿಡ್ತಾ ಇರುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಸುತ್ತೆ. ಅರ್ಥ ಆಗ್ತಿದೆನಾ? ಯಾರಿಗೋಸ್ಕರ ನಾವು ಕಷ್ಟಪಡ್ಬೇಕು? ಯಾರಿಗೋಸ್ಕರ ಹಿಂಸೆ ಅನುಭವಿಸ್ಬೇಕು? ಯೇಸುಗೋಸ್ಕರ. ಅಯ್ಯೋ, ಯೇಸು ನಂಬ್ಕೊಂಡ್ಮೇಲೆ ಅವಮಾನ ಪಡಿಸ್ತಾರೆ, ಯೇಸು ನಂಬ್ಕೊಂಡ್ಮೇಲೆ ನಮ್ಮನ್ನ ಕೀಳಾಗಿ ನೋಡ್ತಾರೆ, ಯೇಸು ನಂಬ್ಕೊಂಡ್ಮೇಲೆ ನಮ್ಮನ್ನ ಯಾರು ಸೇರಿಸ್ಕೊಳ್ತಿಲ್ಲ. ಪರವಾಗಿಲ್ಲ, ಲೋಕದವರೆಲ್ಲ ಸೇರಿಸ್ಕೊಂಡು ಯೇಸು ನಮ್ಮನ್ನು ದೂರ ಇಟ್ಟರೆ ಹೇಗೆ?
ನಾವು ಲೋಕವನ್ನು ಪ್ರೀತಿಸಿ ದೇವರಿಂದ ನಾವು ದೂರ ಆದ್ರೆ ಹೇಗೆ? ಲೋಕದವ್ರು ಯಾರು ನಮ್ಮ ಜೊತೆ ಇರಲ್ಲ, ಕೊನೆ ತನಕ ಬರಲ್ಲ. ಅರ್ಥ ಆಗ್ತಿದೀರಾ? ಈಗಿದೀವಂದ್ರೆ ನಿನ್ನಲ್ಲಿ ಜೀವ ಇದೆ ಅಂದ್ರೇನೆ ನಿಮ್ಮವರು. ನಮ್ಮಲ್ಲಿ ಜೀವ ಇರೋ ತನಕ ನಮ್ಮವರು ನಮ್ಮ ಜೊತೆ ಇರೋರು. ಜೀವ ಹೋಯ್ತಂದ್ರೆ ನಮ್ಮ ಜೊತೆ ಯಾರು ಬರಲ್ಲ. ನಾವು ಒಬ್ಬರೇ ಬಂದಿದ್ದು, ಒಬ್ಬರೇ ಹೋಗ್ಬೇಕಾಗಿರೋದು. ಹಾಗಾಗಿ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡು ಕ್ರಿಸ್ತನಿಗೋಸ್ಕರ ನಾವೆಲ್ಲವನ್ನ ಸಹಿಸ್ಕೊಳ್ಳೋಣ. ದೊಡ್ಡ ಆಶೀರ್ವಾದಗೋಸ್ಕರ ಯೇಸು ಸ್ವಾಮಿಗೋಸ್ಕರ ಅವಮಾನ ಹೊಂದೋದು. ಯೇಸು ಸ್ವಾಮಿ ನಂಬಿ ನಾವು ಅವಮಾನ ಹೊಂದೋದಿದೆಯಲ್ಲ, ಅದೆಲ್ಲರಿಗೂ ಸಿಗಲ್ಲ. ನಿಮ್ಮನ್ನ ಯಾರಾದ್ರೂ ಅವಮಾನಿಸ್ತಿದ್ದಾರೆ ಅಂದ್ರೆ, ಯೇಸುನ ನಂಬುದಕ್ಕೋಸ್ಕರ ನಿಮ್ಮನ್ನ ಯಾರಾದ್ರೂ ನಿಂದಿಸ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ನಾನು ಚಿಕ್ಕವರಿದ್ದಾಗ, ಯವನಸ್ಥನಾಗಿದ್ದಾಗ ಸಭೆಗೆ ಹೋಗ್ತಾ ಇದ್ದೆ. ನಾನು ಸಭೆಗೆ ಹೋದಾಗ ನನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸುಮಾರು 15-20 ಜನ ನಾನು ನಮ್ಮೂರಿಂದ ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಜನರೆಲ್ಲ ಊರವರು ನೋಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರು ಇಬ್ಬರು ಮೂರು ಕರ್ಕೊಂಡು ಹೋಗ್ತಾ ಇದೆ. ಆಮೇಲೆ ತುಂಬಾ ಜನ ಯಾವಾಗ ಭಾನುವಾರ ಬಂತಂದ್ರೆ ನಾವು ಚರ್ಚ್ಗೆ ಹೋಗ್ತಾ ಇದ್ವು. ಊರಲ್ಲಿ ಕೆಲವರೆಲ್ಲ ಕರೆದು ತುಂಬಾ ಬೈದೆ ನಾನು. ಏನ್ ಹೆಸರು ಕೊಟ್ಟಿದ್ಯಾ ನೀನು ಅಂತ ಹೇಳಿದ್ರು. ಕೆಟ್ಟದಾಗೆ ಮಾತಾಡೋದು. ಇನ್ನು ಅವೆಲ್ಲ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಚಿಕ್ಕವನಾಗಿದೆ, ಅವರೆಲ್ಲ ದೊಡ್ಡವರೆಲ್ಲ ಸೇರ್ಕೊಂಡು ಏನ್ ಊರ್ನೆಲ್ಲ ಹಾಳು ಮಾಡ್ತಿದ್ಯಾ, ಊರ್ನೆಲ್ಲ ನೀನು ಮತಾಂತರ ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ ಹೇಳಿ ಅವತ್ತು ಸಂತೋಷ ಪಟ್ಟೆ ನಾನು. ಅಲ್ಲಲ್ವಯ್ಯ? ಅವತ್ತು ಸಂತೋಷ ಪಟ್ಟೆ. ಅದೆಲ್ಲರಿಗೂ ಸಿಗಲ್ಲ. ಕ್ರಿಸ್ತನಿಗೋಸ್ಕರ ಅವಮಾನ ಮಾಡೋದು ಎಲ್ಲರಿಗೂ ಸಿಗಲ್ಲ. ನಿನಗೆ ಅದರ ಅವಕಾಶ ಬರುತ್ತಂದ್ರೆ ಸಂತೋಷವಾಗಿ ಸ್ವೀಕರಿಸು. ಅಲ್ಲಲ್ವಯ್ಯ? ಎರಡನೇದಾಗಿ ಇಲ್ಲಿ ನಾವು ನೋಡ್ತಿರುವಂತದ್ದು ಏನ್ ಮಾಡ್ಬೇಕಂತ, ನಾವು ಸಂತೋಷ ಪಡ್ಬೇಕಂತ. ಏನ್ ಮಾಡ್ಬೇಕಂದ್ರೆ, ನಿಮ್ಮನ್ನ ಹಿಂಸೆ ಪಡಿಸುವಾಗ, ನಿಮ್ಮನ್ನ ನಿಂದಿಸುವಾಗ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ದುಃಖ ಪಡಿ ಅಂತ ಹೇಳ್ತಿಲ್ಲ. ಏನ್ ಮಾಡ್ಬೇಕಾದ್ರೆ ಸಂತೋಷ ಪಡಿ. ಅಲ್ಲಲ್ವಯ್ಯ? ದೇವ್ರ ಸ್ತೋತ್ರ ಹೇಳಿ, ದೇವರೇ ನಿನಗೆ ಸ್ತೋತ್ರ ಸ್ವಾಮಿ, ನೀನ್ ನೋಡ್ತಿದ್ಯಾ ದೇವ್ರೆ, ನಾನು ಯಾರು, ನಾನೇನ್ ಮಾಡ್ತಿದ್ದೀನಿ ಅಂತ ನಿಮಗ್ ಗೊತ್ತು. ಆದ್ರೂ ಜನರಿಗೆಲ್ಲ ಮಾತಾಡ್ತಾರೆ. ಅದಕ್ಕೆ ನೀನ್ ದುಃಖ ಪಡ್ಬೇಡ. ಅಯ್ಯೋ, ಯೇಸು ನಂಬಿದಕ್ಕೆ ಯಾಕೆ ನನಗೆ ಈ ಚಿತ್ರಹಿಂಸೆ, ಯಾಕೆ ಊರವರು ಸಂಬಂಧಿಕರೆಲ್ಲ ಈ ತರ ಕೆಟ್ಟದಾಗ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಯೇಸುನ ಬಿಡೋದಲ್ಲ, ಅವ್ರನ್ನ ಬಿಟ್ಟು ಪರವಾಗಿಲ್ಲ, ಯೇಸುನ ಬಿಡಬೇಡ. ಅಲ್ಲಲ್ವಯ್ಯ? ಸಂಬಂಧಗಳನ್ನ ಕಳ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಕ್ರಿಸ್ತನನ್ನ ಬಿಡುವ ಸಂದರ್ಭ ಬಂದಾಗ ಸಂಬಂಧಗಳನ್ನ ಬಿಡಬಹುದೇ ವಿನ ಕ್ರಿಸ್ತನನ್ನ ಅಲ್ಲ ಅಂತ ನಾನು ಹೇಳ್ತಿರೋದು. ಅಲ್ಲಲ್ವಯ್ಯ? ದೇವ್ರ ನಾಮಕ್ಕೆ ಸ್ತೋತ್ರವಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನ ಹೇಳ್ತಾರೆ. ಏನಂತ ಹೇಳ್ತಿದ್ದಾರೆ? ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. 12ನೇ ವಚನ, ಪರಲೋಕದಲ್ಲಿ ನಿಮ್ಗೆ ಬಹಳ ಫಲ ಸಿಕ್ಕುವುದು ಅಂತ. ನನಗೋಸ್ಕರ ನೀವು ಅವಮಾನಕ್ಕೊಳಗಾದ್ರೆ, ನಿಮ್ಗೆ ಕೆಟ್ಟದಾಗಿ ಯಾರಾದ್ರೂ ಬೈದ್ರೆ, ಪರಲೋಕದಲ್ಲಿ ನಿಮ್ಗೆ ಬಹಳ ಬಹುಮಾನ ಇರುತ್ತೆ, ಬಹಳ ಫಲ ಸಿಕ್ಕುವುದು ಅಂತ. ಅದರ ಜೊತೆಗೆ ಯೇಸು ಹೇಳ್ತಾರೆ, ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ರಲ್ಲ ಅಂತ. ಯಾರನ್ನ? ಮುಂಚೆ ಇದ್ದಂತ ಪ್ರವಾದಿಗಳನ್ನು ಕೂಡ ಹಿಂಸೆ ಪಡಿಸಿದ್ದಾರೆ. ನಿಮ್ಮನ್ನು ಮಾತ್ರ ಹಿಂಸೆ ಪಡಿಸಿಲ್ಲ. ಬೈಬಲಲ್ಲಿ ಆದಿಕಾಂಡದಿಂದಲೂ ನಾವು ನೋಡಿದ್ರೆ ಯೇಸುವನ್ನ ನಂಬಿರುವಂತವ್ರಿಗೆ ಅವಮಾನ ಪಡಿಸಿರೋದಿದೆ, ದುಃಖ ಪಡಿಸಿರೋದಿದೆ, ಹೊಡೆದಿರೋದಿದೆ, ಬೈದಿರೋದಿದೆ, ಕೊಲೆ ಮಾಡಿರೋದು ಇದೆ. ಯೇಸು ನಂಬಿರುವಂತ ಮಕ್ಕಳನ್ನ ಸಾಯಿಸಿರುವಂತದ್ದು ಇದೆ. ಅದಲ್ಲೂಯ್ಯ? ಇವತ್ತು ಏನೇನಕ್ಕೂ ಜನ ಸಾಯ್ತಿದ್ದಾರೆ ಅಲ್ವಾ? ಏನೇನಕ್ಕೂ ಸಾಯ್ತಿದ್ದಾರೆ. ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ, ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಏನೇನಕ್ಕೂ ಜೀವನ ಕಳ್ಕೊಳಕ್ ರೆಡಿದ್ದಾರೆ, ಸಾಯೋದಕ್ಕೆ ರೆಡಿದ್ದಾರೆ. ಪ್ರತಿದಿನ ನೀವು ನ್ಯೂಸ್ ನೋಡಿ, ಎಷ್ಟೋ ಜನ ಹೋಗಿ ಸೂಸೈಡ್ಗಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಸಾವು ಅಮೂಲ್ಯವಾದದ್ದು. ಅದಲ್ಲೂಯ್ಯ? ಬಂಗಾರ ಅಮೂಲ್ಯ, ಹಣ ಅಮೂಲ್ಯ, ಆಸ್ತಿ ಅಮೂಲ್ಯ, ಮನೆ ಅಮೂಲ್ಯ, ಹೌದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ನಿನ್ನ ಪ್ರಾಣ ಅಮೂಲ್ಯವಾದದ್ದು. ದೇವರ ದೃಷ್ಟಿಯಲ್ಲಿ ನಿನ್ನ ಪ್ರಾಣ ಅಮೂಲ್ಯವಾದದ್ದು. ಅಲ್ಲಲ್ಲೂಯ್ಯ? ಆದ್ರೆ ಆ ಪ್ರಾಣ ಕ್ರಿಸ್ತನಿಗೋಸ್ಕರ ಬಿಡೋದಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದು ಇಲ್ಲ. ಕ್ರಿಸ್ತನಲ್ಲಿ
ಬಲಹೀನವಾಗಿ ನಿಂತಲ್ಪಡುವಂತ ನಮ್ಮ ದೇಹ, ನಮ್ಮ ಪ್ರಾಣ ಮಹಿಮೆಯಿಂದ ಎದ್ದೇಳುತ್ತೆ. ಹಲ್ಲೆಲೂಯ, ಮಹಿಮೆಯಿಂದ ಎದ್ದೇಳುತ್ತೆ. ಹಾಗಾಗಿ ಎಲ್ಲವನ್ನ ಸಹಿಸ್ಕೊಳ್ಳೋಣ. ಈ ಲೋಕದಲ್ಲಿ ಕೊನೆ ತನಕ ಯೇಸು ಸ್ವಾಮಿ ಲೋಕದಲ್ಲಿ ಬಂದಿದ್ದು. ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಯೇಸು ಸ್ವಾಮಿ ನಿನ್ನ ಶತ್ರುಗಳನ್ನ ಪ್ರೀತಿ ಮಾಡು ಅಂತ ಹೇಳಿದ್ದಾರೆ. ಹಲ್ಲೆಲೂಯ. ನಿನ್ನ ಬೈಯೋರ್ಗೋಸ್ಕರ, ನಿನ್ನ ಉಳಿಯೋರ್ಗೋಸ್ಕರ, ನಿನ್ನ ಅವಮಾನ ಪಡಿಸೋರ್ಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳಿದ್ದಾರೆ. ಇವತ್ತಿನ ಕ್ರೈಸ್ತರಾಗಿದ್ದಾರೆ, ಒಂದು ಕೆನ್ನೆ ಹೊಡೆದ್ರೆ ಇವನೇ 2 ಕೆನ್ನೆ ಹೊಡೆದ್ಬಿಡ್ತಾರೆ. ಯೇಸು ಹೇಳಿದ್ದಾರೆ, ಒಂದು ಕೆನ್ನೆ ಹೊಡೆದ್ರೆ ನೀವು ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದ್ರು. ತೋರಿಸ್ತಾರೆ ಯಾರು? ಹೋದ್ವಾರ ಒಂದು ನಡೀತು ಯುದ್ಧ ಇದೆ, ಮಕ್ಕಳ ಯುದ್ಧ. ಒಬ್ಬನ ಒಂದೇ ಹೊಡೆದ್ರೆ ಇನ್ನೊಬ್ಬರು 2 ಹೇಳ್ತಾರೆ. ನಾನು ನಿನಗಿಂತ ಕಡಿಮೆ. ಅವರಾದ್ರೂ ಮಕ್ಕಳು ಬಿಡಿ, ಅರ್ಥ ಆಗಲ್ಲ ಅವ್ರಿಗೆ. ನಾನೆಟ್ಟರು ದೊಡ್ಡವ್ರ ಬಗ್ಗೆ, ದೇವ್ರು ನಂಬಿರುವಂತ ದೊಡ್ಡವರೇ ಒಂದೇ ಹೇಳಿದ್ರೆ ಅವ್ರು 2 ಇಟ್ಕೊಡೋರು. ನಾನೇನು ಕಡಿಮೆನ? ಅವ್ರು ದೇವ್ರ ಮಕ್ಕಳು ಅನ್ನೋದು ಮರ್ತೋಗ್ತಾರೆ, ಅವ್ರು ಯಾರು ಅನ್ನೋದು ಕೂಡ ಮರ್ತೋಗ್ತಾರೆ. ಅವ್ರ ಬಾಯಿಂದ ಬರುವಂತ ಹೊಲಸು ಮಾತುಗಳು ಕೂಡ ನೆನಪಿರಲ್ಲ. ಕೆಟ್ಟ ಮಾತಾಡ್ಕೊಳ್ಳೋದು ಜಗಳ ಆಯ್ತು ಅಂದ್ರೆ, ಅಲ್ಲ ಅನ್ಯ ಜನರೇ ಆಶ್ಚರ್ಯ ಆಗುತ್ತೆ, ಇವ್ರು ಚರ್ಚೆಗೆ ಹೋಗ್ತಾರಲ್ವ ಏನ್ ಹಿಂಗ್ ಮಾತಾಡ್ತಾರೆ ಅಂತ. ಅನ್ಯ ಜನ ನೆನಪಿರುತ್ತೆ ಇವ್ರು ಕ್ರಿಶ್ಚಿಯನ್ ಅಂತ ಅವ್ರಿಗೆ ಗೊತ್ತಿರಲ್ಲ, ಮಾತಾಡೋರ್ಗೆ. ನಾವು ದೇವರ ಮಕ್ಕಳು. ಹಲ್ಲೆಲೂಯ. ಸೊ ಹಾಗಾಗಿ ಈ 8 ಆಶೀರ್ವಾದಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇವು ನಿಜವಾದ ಆಶೀರ್ವಾದಗಳು. ಅದಕ್ಕೆ ಇದಕ್ಕೆ ಅಂಶ ನಾನು ಕೊಟ್ಟಿದ್ದು, ಟೈಟಲ್ ಕೊಟ್ಟಿದ್ದು ನಿಜವಾದ ಆಶೀರ್ವಾದಗಳು. ಹಲ್ಲೆಲೂಯ. ಆತ್ಮದಲ್ಲಿ ನಾವು ಬಡವರಾಗಿದ್ದು ಹಂತವಾಗಿ 8 ಆಶೀರ್ವಾದಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಾವು ವಾಕ್ಯಾನುಸಾರ ನಡೆಯೋಣ. ಕೊನೆಗೆ ಒಂದು ವೃತ್ತದಲ್ಲಿ ನಾವು ನೋಡೋ ಹಾಗೆ ಜನರು ನಮ್ಮನ್ನ ಕ್ರಿಸ್ತನಿಗೋಸ್ಕರ ನಿಂದಿಸಿ, ಅವಮಾನ ಪಡಿಸಿ, ಕೆಳಗ ಮಾತಾಡೋದು ಪರವಾಗಿಲ್ಲ. ದೇವರು ನಮಗೆ ಹೇಳಿರೋದೇನು ಗೊತ್ತಾ? ಸಂತೋಷವಾಗಿ ನೀವು ಧನ್ಯರು, ನಿಮಗೆ ಪರಲೋಕದಲ್ಲಿ ಬಹಳ ಫಲ ಇರುತ್ತೆ. 3ನೇದಾಗಿ, ನಿಮ್ಗಿಂತ ಮುಂಚೆಯಿಂದ ಪ್ರವಾದಿಗಳನ್ನು ಕೂಡ ಹೀಗೆ ಅವಮಾನ ಪಡಿಸಿದ್ರು, ಕ್ರಿಸ್ತನನ್ನು ಕೂಡ ಹೀಗೆ ಅವಮಾನ ಪಡಿಸಿದ್ರು. ನಮ್ಮ ಯೇಸು ಸ್ವಾಮಿನೇ ಅವಮಾನ ಪಡಿಸ್ತಾರೆ ಅಂದ್ರೆ ನಾವಿನ್ನೆಷ್ಟು? ಎಲ್ಲದಕ್ಕೂ ಮುಗಿ ತೀರಿಸುವಂತ ದಿನ ಬೇಗ ಬರುತ್ತೆ. ಹಲ್ಲೆಲೂಯ. ದೇವರು ರಾಜಾದಿ ದೇವನಾಗಿ ಮತ್ತೆ ಬರ್ಲಿಕ್ಕಿದ್ದಾರೆ. ಈ ಸಲ ಸಾಯಕ್ಕಲ್ಲ ಬರ್ತಿರೋದು, ಈ ಸಲ ಅವಮಾನ ಹೊಂದಕ್ಕಲ್ಲ ಬರ್ತಿರೋದು, ಈ ಸಲ ತಗ್ಗಿಸ್ಕೊಂಡಲ್ಲ ಬರ್ತಿರೋದು, ಗರ್ಜಿಸುವ ಯೆಹೂದ ಸಿಂಹವಾಗಿ ಬರ್ತಾರೆ. ಆತನ ಮುಂದೆ ಯಾರು ನಿಂತ್ಕೊಳ್ಳಕ್ಕಾಗಲ್ಲ. ಹಲ್ಲೆಲೂಯ. ಹಾಗಾಗಿ ಆತನಿಗೋಸ್ಕರ ನಾವು ಎಲ್ಲವನ್ನ ಸಹಿಸಿಕೊಂಡು ಕ್ರಿಸ್ತನ ವಾಕ್ಯದಂತೆ ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಒಂದು ಸಮಯದಲ್ಲಿ ದೇವರೇ, ಇಲ್ಲಿವರೆಗೂ ನಿಮ್ಮನ್ನು ಆರಾಧಿಸಿ, ಸ್ತುತಿಸಿ, ನಿಮ್ಮ ನಾಮವನ್ನು ಕೊಂಡಾಡುವಂತ ಕೃಪೆಯನ್ನು ಕೊಟ್ಟಿದ್ದೀರಾ. ಈ ಒಂದು ನಿಜವಾದ ಆಶೀರ್ವಾದಗಳ ಕುರಿತಾಗಿ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಿಮಗೋಸ್ಕರ ಜೀವಿಸುವಂತೆ ಕೃಪೆ ತೋರಿಸಿ. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯಾದ ದೇವರೇ.